ನಮ್ಮ ಮೊದಲನೇ ಕ್ವಶನ್ ಏನಿರುತ್ತೆ ಅಂತಂದ್ರೆ ಮ್ಯಾಮ್, ಹಾರ್ಟಿಗೆ ಈ ಸ್ಥೂಲಕಾಯನೇ ಪ್ರಾಬ್ಲಮ್ ಮಾರಿನ ಅಥವಾ ಇನ್ನ ಸಾಕಷ್ಟು ಇದೆ? ಅಫ್ಕೋರ್ಸ್ ನೀವೇ ಹೇಳಿದಿರೋ ಒಂದ್ 2-3 ಇಂಟರ್ವ್ಯೂ ನಲ್ಲಿ ನಾನೇ ಕೇಳಿದೀನಿ. ಕೊಲೆಸ್ಟ್ರಾಲ್ ಇರಬಹುದು, BP ಆಗಿರಬಹುದು, ಅಥವಾ ಶುಗರ್ ಆಗಿರಬಹುದು. ಕರೆಕ್ಟ್, ಜಂಕ್ ಫುಡ್ ಮತ್ತೆ ನಮ್ಮ ಸ್ಟ್ರೆಸ್ ಲೆವೆಲ್ಸ್ ಎಲ್ಲಾನು ಅದಕ್ಕೆ ಆಡ್ ಆನ್ಸ್ ಇರುತ್ತೆ. ಆದ್ರೆ ಈ ಒಬಿಸಿಟಿ ಅಂತ ಬಂದಾಗ ಅದನ್ನ ಕಂಟ್ರೋಲ್ಡ್ ಅಲ್ಲಿ ಇಟ್ಕೊಳ್ಳೋದು ಹೇಗೆ ಮ್ಯಾಮ್? ಅದನ್ನ ನೀವು ಹೇಳಿ. ಸೊ ಈಗ ಒಬೆಸಿಟಿಯಿಂದ ಡಯಾಬಿಟಿಸ್, ಹೈ ಬ್ಲಡ್ ಪ್ರೆಷರು, ಹೈ ಕೊಲೆಸ್ಟ್ರಾಲ್, ಹಾರ್ಟ್ ಅಟ್ಯಾಕ್, ಆಲ್ಝೈಮರ್ ಡಿಸೀಸು, ಕ್ಯಾನ್ಸರ್, ಇಷ್ಟು ಕೂಡ ಈ ತೂಕದಿಂದ ಆಗತ್ತೆ. ಮ್ಯಾಮ್, ಕ್ಯಾನ್ಸರ್ ಕೂಡ ಹೌದು ಹೌದು. ಸೊ ಹಾಗಾಗಿ ಇವತ್ತು ಏನು ಎಲ್ಲಾ ಕಡೆಗೂ ಕ್ಯಾನ್ಸರ್ ಆಗಕ್ಕೆ ಜಾಸ್ತಿ ಆಗಕ್ಕೆ ಕಾರಣ ಒಂದು ಒಬೆಸಿಟಿ, ಆಮೇಲೆ ಅವ್ರು ತಿಂತಾ ಇರೋ ಇದು ಯಾವುದು ಏಜೆಂಟ್ಸ್, ಅದೇ ಹೇಳಿದ್ರಲ್ಲ ಕಲರಿಂಗ್ ಏಜೆಂಟ್ ಜೊತೆಗೆ ಸ್ಪ್ರೇ ಮಾಡಿರ್ತಾರೆ, ಆಂಟಿಸೆಪ್ಟಿಕ್ ಸ್ಪ್ರೇ. ನೀವು ಆಪಲ್ ಮೇಲೆ ವ್ಯಾಕ್ಸ್ ಹಾಕೋದ್ರ ಪೆಸ್ಟಿಸೈಡ್ ಹಾಕಿರ್ತಾರೆ, ಅದರಿಂದ ಕೂಡ ಕ್ಯಾನ್ಸರ್ ಬರುತ್ತೆ. ಸೊ ಆಹಾರದಲ್ಲಿ ಅಡಲ್ಟ್ರೇಷನ್ ಇಂದ ಕೂಡ ಬರುತ್ತೆ. ಆಮೇಲೆ ಜನ ಮನೆಯಲ್ಲಿ ತಿನ್ನೋದ್ ಬಿಟ್ಟು ಹೊರಗಡೆ ತಿನ್ನೋದು ಜಾಸ್ತಿ ಆಗಿದೆ, ಫಾಸ್ಟ್ ಫುಡ್. ಅದರಿಂದ ಅನಾರೋಗ್ಯ ಜಾಸ್ತಿ ಆಗ್ತಾ ಇದೆ. ಬಾಯಿ ರುಚಿ ಇರುತ್ತೆ, ಆದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ. ಅವ್ರು ಬಳಸೋ ಎಣ್ಣೆ ಸರಿ ಇರಲ್ಲ, ಅವ್ರು ಬಳಸೋ ಖಾರ ಸರಿ ಇರಲ್ಲ, ಬಣ್ಣಗಳು ಸರಿ ಇರಲ್ಲ, ಪ್ರಿಸರ್ವೇಟಿವ್ ಸರಿ ಇರಲ್ಲ, ಯಾವುದೂ ಸರಿ ಇರಲ್ಲ. ಸೊ ನೀವು ಆರೋಗ್ಯವನ್ನ ಹಾಳು ಮಾಡ್ಕೊಳ್ಬೇಕು ಅಂತಂದ್ರೆ ಅವ್ರದ್ದು ತಗೊಳ್ಳಿ, ಎಲ್ಲಾನು ಆಚೆ ಕಡೆ ತಿನ್ನಿ, ಪಿಜ್ಜಾ ಬರ್ಗರ್ ಮಾಡಿ ತಗೊಂಡ್ರೆ ಅದು ಪಿಜ್ಜಾ ಬರ್ಗರು ಅಂದ್ರೆ ಹಾರ್ಟ್ ಅಟ್ಯಾಕ್ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಕಾಯಿಲೆಗಳನ್ನ ಬಾಬಾ ಅಂತ ಕರೆಸೋದು ಯಾವುದು ಅಂತಂದ್ರೆ ಈ ಜಂಕ್ ಫುಡ್ಗಳು, ಅದ್ರ ಜೊತೆಗೆ ಜಂಕ್ ಡ್ರಿಂಕ್ಸ್ಗಳು. ಅದೇ ಎರೆಟೆಡ್ ಡ್ರಿಂಕ್ಸ್ ಅಂತ ಏನ್ ಹೇಳ್ತೀವಲ್ಲ, ಅದಿರುತ್ತಲ್ಲ. ಯಾಕೆಂದ್ರೆ ನೋಡಿ, ಅದು ಬಣ್ಣ ಕಪ್ಪಗಿರುತ್ತೆ, ಕಾಫಿ ಡಿಕಾಕ್ಷನ್ ತರ. ಕಾಫಿ ಡಿಕಾಕ್ಷನ್ ನಿಮ್ಮಮ್ಮ ಬೆರೆಸಿದ್ರೆ ಒಂದಿಷ್ಟು ಡಿಕಾಕ್ಷನ್, ಇಷ್ಟು ಡಿಕಾಕ್ಷನ್ ಹಾಕಿ ಹಾಲು ಹಾಕಿ ಬೆರೆಸಿ ಚೆನ್ನಾಗಿ ಕೊಡ್ತಾರೆ, ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಆ ಒಂದು ಲೋಟ ಕಾಫಿನಲ್ಲಿ ಒಂದು 5 mg 6 mg ಕೆಫಿನ್ ಇರುತ್ತೆ. ಹೌದು, ಅಷ್ಟೇ. ಅದಕ್ಕಿಂತ ಜಾಸ್ತಿ ಇರಲ್ಲ. ಮನಸ್ಸಿಗೆ ಚೆನ್ನಾಗತ್ತೆ, ಹಾರ್ಟ್ಗೂ ಚೆನ್ನಾಗಿ, ಬ್ರೈನ್ಗೂ ಚೆನ್ನಾಗಿ, ಎಲ್ಲರಿಗೂ ಚೆನ್ನಾಗಿರುತ್ತೆ. ಆದ್ರೆ ಈ ಏರಿಯೇಟೆಡ್ ಡ್ರಿಂಕ್ಸ್ ನಲ್ಲಿ ಶುಗರ್ 6 ಕಪ್ ಕಾಫಿ ಕುಡಿದಷ್ಟು ಕೆಫೆನ್, ಅದಕ್ಕೆ ಆ ಬಣ್ಣ ಕಪ್ಪಗಾಗಿರುತ್ತೆ. ಅಂದ್ರೆ ಕಾಫಿ ಡಿಕಾಕ್ಷನ್ ಅನ್ನೇ ಕೊಟ್ಟಂಗೆ. ಹಾಲಿಲ್ಲ, ಆದ್ರೆ ಸಕ್ಕರೆ ಇದೆ. ಸಕ್ಕರೆ ಎಷ್ಟಿರುತ್ತೆ? ನಾವು 1 ಲೋಟ ಕಾಫಿಗೆ 1 ಸ್ಪೂನು, ಅರ್ಧ ಸ್ಪೂನು, 1 ಶುಗರ್ ಹಾಕೊಳ್ಳೋರು ಅಷ್ಟು ಅಲ್ವೇ? ಅದರಲ್ಲಿ 23 ಸ್ಪೂನ್ ಇರುತ್ತೆ ಒಂದು ಬಾಟ್ಲಲ್ಲಿ. ಓಹೋ. ಆಮೇಲೆ 1 ಲೀಟರ್ ತಗೊಂಡ್ರೆ 43 ಸ್ಪೂನ್ ಶುಗರ್. ನೀವು ಎಲ್ಲೇ ನೋಡಿ ಮ್ಯಾಮ್, ಇವಾಗ ಯಾವುದೇ ನೀವು ಒಂದು ಫಾಸ್ಟ್ ಫುಡ್ ಸೆಂಟರ್ ಅಥವಾ ಎಲ್ಲೇ ಹೋದ್ರು ಈ ಪಿಜ್ಜಾ ಜೊತೆ ಬರ್ಗರ್ ಜೊತೆ ಕೊಡೋದೇ ಕೋಕೋ ಕೋಲಾ. ಅವರು ಕೊಡೋದಲ್ಲ, ನೀವು ಆರ್ಡರ್ ಮಾಡ್ತಾ ಇದ್ದೀರಿ. ಕಾಂಬೋ ಆಫರ್ ಅಲ್ಲ, ಕಾಂಬೋ ಆಫರ್ಗಳು ತಗೊಳ್ತಾರೆ. ಕರೆಕ್ಟ್. ನೀವು ಕಾಂಬೋ ಆಫರ್ ತಗೊಂಡ್ಬಿಟ್ಟು ನಿಮ್ಮ ಕಾಂಬೋ ಡಿಸೀಸ್ ತಗೊಳ್ತೀರಲ್ಲ. ಕರೆಕ್ಟ್. ಅದಕ್ಕೆ ಏನಂತಿದ್ರ? ಕರೆಕ್ಟ್. ಕಾಂಬೋ ಒಂದಲ್ಲ, ಎಲ್ಲ ಗುಂಪಾಗಿ ಕಾಯಿಲೆಗಳು ಬರುತ್ತಲ್ಲ. ಅದೇ ಗ್ರೂಪ್ ಆಫ್ ಡಿಸೀಸಸ್, ಕಾಂಬೋ ಡಿಸೀಸಸ್. ಕರೆಕ್ಟ್. ಸೊ ನೀವು ಕಾಂಬೋ ಆರ್ಡರ್ ಮಾಡಿ ಕಾಂಬೋ ಡಿಸೀಸ್ ನ ತಗೊಳ್ತಾ ಇದ್ದೀರಿ. ಅವಾಗ ಅಲ್ಲಿ ಏನಾಗುತ್ತೆ, ಒಂದು ಸಕ್ಕರೆಯಿಂದ ಬೋನ್ ಮ್ಯಾರೋ ಡಿಪ್ರೆಷನ್ ಆಗ್ಬಿಟ್ಟು, ನಿಮ್ಮ ಇಮ್ಯುನಿಟಿ ಕಡಿಮೆ ಆಗ್ಬಿಟ್ಟು, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿ ಮೇಲಿನ ಮೇಲೆ ಕಾಯಿಲೆ ಬೀಳ್ತೀರ. ನೆಗಡಿ, ಕೆಮ್ಮು ಅಷ್ಟೇ ಅಲ್ಲ, ಬರಬಾರದ ಕಾಯಿಲೆಗಳೆಲ್ಲ ಬರೋಕ್ ಶುರು ಆಗುತ್ತೆ. ಯಾಕಂದ್ರೆ ನಿಮ್ ಫೈಟಿಂಗ್ ಕೆಪಾಸಿಟಿನೇ ಇಲ್ಲ. ಕರೆಕ್ಟ್. ಸೊ ಈ ಸಕ್ಕರೆಯಿಂದ ಅಂತ ಅನಾಹುತ ಆಗತ್ತೆ, ಬೋನು ಡ್ಯಾಮೇಜ್ ಆಗತ್ತೆ, ಬೋನ್ ಮ್ಯಾರೋನು ಡ್ಯಾಮೇಜ್ ಆಗತ್ತೆ. ಇದ್ರ ಜೊತೆಗೆ ಅದು ಕುಡಿಯುವಾಗ ಗಂಟ್ಲು ಉರಿಯತ್ತಲ್ಲ. ಹೌದು. ಆಸಿಡ್. ಅದು ಯಾಕೆ ಉರಿಯತ್ತದು? ಫಾಸ್ಫರಿಕ್ ಆಸಿಡ್. ಆ ಫಾಸ್ಫರಿಕ್ ಆಸಿಡ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಹಲ್ಲು ಮತ್ತೆ ಮೂಳೆ ಸತ್ತ ಮೇಲೂ ಅವು ಉಳಿಯುತ್ತೆ. ಇಡೀ ಶರೀರ ಕೊಳತ್ರು ಮಿಲಿಯನ್ಸ್ ಆಫ್ ಇಯರ್ಸ್ ನಾವು ಸ್ಕೆಲಿಟನ್ ತೆಗೆದ್ರೆ ಅದಿರುತ್ತೆ. ಹೌದು, ಬಿಕಾಸ್ ಬೋನ್ಸ್ ಅಂಡ್ ಟಂಗ್ ಯಾವತ್ತು ಅದಕ್ಕೆ ಕ್ಯಾಲ್ಸಿಯಂ. ಅದನ್ನ ಕ್ಯಾಲ್ಸಿಯಂ ಅನ್ನ ಡಿಪ್ಲೀಟ್ ಮಾಡಿ ಕ್ಯಾಲ್ಸಿಯಂ ಫಾಸ್ಫೇಟ್ ಆಗಿ ಕಿಡ್ನಿ ಸ್ಟೋನ್ಸ್ ಆಗುತ್ತೆ. ಒಂದು ಕಡೆಗೆ ಹಲ್ಲು ಹುಳುಕಾಗಿ ಬಿದ್ದು ಹೋಗುತ್ತೆ. 2 ಮೂಳೆ ಮುರಿದು ಮೂಲೆ ಗುಂಪಾಗ್ತೀರಿ. 3 ಕಿಡ್ನಿ ಸ್ಟೋನ್ಸ್ ಆಗ್ಬಿಟ್ಟು ಡಾಕ್ಟರ್ಗೆ ದುಡ್ಡು ಕೊಟ್ಟು ಅದನ್ನ ತೆಗೆಸ್ಕೊಳಕ್ ಹೋಗ್ತೀರಾ. ಸೊ ಹಾಗಾಗಿ ದುಡ್ಡು ಕೊಟ್ಟು ದೆವ್ವ ಹಿಡಿಸ್ಕೊಳ್ಳೋದು ಅಂದ್ರೆ ಯಾವ್ದು? ಕಾಂಬೋ ಆರ್ಡರ್ ಮಾಡಿ ಜಂಕ್ ಫುಡ್ ಜೊತೆಗೆ ಜಂಕ್ ಡ್ರಿಂಕ್ಸ್ ನ ತಗೊಳ್ಳೋದು. ಕರೆಕ್ಟ್. ಸೊ ಈ ಜಂಕ್ ಡ್ರಿಂಕ್ಸ್ ನ ಬಿಟ್ಟು ನೀವು ಹಾಲು, ಎಳ್ನೀರು,
ನೀರು ಹ್ಮ್. ಕುಡಿತಾ ಇದ್ರೆ ಹ್ಮ್. ಬಾದಾಮ್ ಹಾಲು ಹ್ಮ್. ಇವನ್ನ ತಗೊಳ್ತಾ ಇದ್ರೆ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ಹ್ಮ್. ಅದ್ರಲ್ಲೂ ಕೂಡ ಹ್ಮ್. A2 ಹಾಲು. ಹ್ಮ್. A2 ಅಂದ್ರೆ ಯಾಕಂದ್ರೆ ಏನು? ಇವಾಗ ಹಾಲು ಕೂಡ ಎಲ್ಲಾನು ಅಲ್ಲ, ನಮ್ಮ ದೇಸಿ ಹಸು. ಅಡಲ್ಟ್ರೇಟೆಡ್. ಹೌದು. ನಮ್ಮ ದೇಸಿ ಹಸು ಹಾಲು ಹ್ಮ್. ಆರೋಗ್ಯಕ್ಕೆ ಬಹಳ ಒಳ್ಳೇದು. ಹ್ಮ್. ಅದೇ ನೀವು ಜರ್ಸಿ ಹಾಲಿನ ಹಸು ಕುಡಿದ್ರೆ ಅದಕ್ಕೆ ಅಲರ್ಜಿ ಆಗ್ಬಿಡುತ್ತೆ. ಮಕ್ಕಳಿಗೂ ಅಲರ್ಜಿ ಆಗತ್ತೆ. ಯಾಕಂದ್ರೆ ಅದು ತಡೆಯೋ ಕೆಪಾಸಿಟಿ ಇರಲ್ವಾ ಅಂತ. ಅಲ್ಲ, ಡೈಜೆಸ್ಟ್ ಆಗೋದಿಲ್ಲ, ಕೆಮ್ಮು ಬರುತ್ತೆ, ಬೇದಿ ಆಗತ್ತೆ, ಅವರಿಗೆ ಹೊಟ್ಟೆನೂ ಇದಾಗೋದಿಲ್ಲ. ಎಷ್ಟೋ ಜನರಿಗೆ ಹಾಲೇ ಆಗಲ್ಲ. ಅಯ್ಯೋ ನಂಗೆ ಹಾಲಾಗಲ್ಲ ಲ್ಯಾಕ್ಟೋಸ್ ಇಂಟಾಲರೆಂಟ್ ಬರದೆ ಅದರಿಂದ. ಓ. ಆದ್ರೆ ತಾಯಿ ಹಾಲಿಗೆ ಇಂಟಾಲರೆನ್ಸ್ ಬರಲ್ಲ. ಹೌದು. ಹಸು ಹಾಲಿಗೆ, ದೇಶಿ ಹಸು ಹಾಲಿಗೆ ಇಂಟಾಲರೆನ್ಸ್ ಬರಲ್ಲ. ಯಾಕಂದ್ರೆ ಅದು ಅಮೃತ. ಕರೆಕ್ಟ್. ನಾವು ಅದನ್ನ ಬಿಟ್ಕೊಂಡ್ಬಿಟ್ಟು ದುರಾಸೆಗೆ ಹಾಲು ಜಾಸ್ತಿ ಕೊಡುತ್ತೆ ಅಂತ ಜರ್ಸಿ ಹಸುಗೆ ಹೋಗ್ಬಿಟ್ರೆ ಈ ತರ ಆಗ್ಬಿಡುತ್ತೆ. ಕರೆಕ್ಟ್. ಸೊ ಇದ್ರ ಜೊತೆಗೆ ಅದ್ರಲ್ಲಿ ಬಬಲ್ಸ್ ಬರುತ್ತಲ್ಲ. ಹೌದು ಹೌದು. ಸೋಡಾ ಡ್ರಿಂಕ್ಸ್. ಹೌದು ಹೌದು. ಏನದು? ಕಾರ್ಬನ್ ಡೈಆಕ್ಸೈಡ್. ಓ. ಕಾರ್ಬನ್ ಡೈಆಕ್ಸೈಡ್ ಯಾವುದು? ಅಲ್ಲ, ನಾವು ಬೇಡ ಅಂತ ಆಚೆ ಹಾಕ್ತಿವಿ, ಅದನ್ನ ಬೇಕು ಅಂತ ಹೊಟ್ಟೆಗೆ ಹಾಕೊಳ್ಳೋದು. ಅಂದ್ರೆ ಇದು ಮೂರ್ಖತನನೂ ಅಲ್ವೋ? ಕರೆಕ್ಟ್ ಮ್ಯಾಮ್. ಅಲ್ವಾ? ನಾವು ಪ್ರಾಣಾಯಾಮ ಮಾಡ್ಬಿಟ್ಟು ಪ್ರಾಣವಾಯುವನ್ನ ಒಳಗಡೆ ತಗೊಂಡ್ರೆ ಒಳ್ಳೇದಿರುತ್ತೆ. ಹೌದು. ಅದ್ರ ಬದಲು ಕಾರ್ಬನ್ ಡೈಆಕ್ಸೈಡ್ ನ ಬಬಲ್ಸ್ ನ ಕುಡ್ದು 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 ಒಂದ್ ಕಡೆ ಇನ್ನಷ್ಟು ಟಾಕ್ಸಿನ್ಸ್ ನ ಒಳಗಡೆ ತಗೊಂಡು ತಗೊಳ್ಳೋದಾಗುತ್ತೆ. ಅದ್ರ ಜೊತೆಗೆ ಪೆಸ್ಟಿಸೈಡ್ ಹೈ ಲೆವೆಲ್. ಹೌದಾ? ನೀವು ಯಾವುದೇ ಡ್ರಿಂಕ್ಸ್ ನ ತಗೊಳ್ಳಿ, ಪೆಸ್ಟಿಸೈಡ್ ಲೆವೆಲ್ಸ್ ಆರ್ ವೆರಿ ವೆರಿ ಹೈ. ಎನಿವೇರ್ ಬಿಟ್ವೀನ್ 9 to 23% ಪೆಸ್ಟಿಸೈಡ್ಸ್ ಇರುತ್ತೆ. ಸೊ ಈ ಪೆಸ್ಟಿಸೈಡ್ ತಿನ್ನಕ್ಕೆ, ಕುಡಿಯಕ್ಕೆ ಪೆಸ್ಟ್ಗಳ ಅಲ್ಲ, ಯೋಚನೆ ಮಾಡ್ಬೇಕಲ್ವೇ? ಈಗ ಪೆಸ್ಟ್ ಅಂತಂದ್ರೆ ಹುಳ ಇರುವಂತ ಚಾಕ್ಲೇಟ್ ಅನ್ನ ತಿನ್ಬಿಟ್ಟು ಅದನ್ನ ಸಾಯಿಸಕ್ಕೆ ಕೋಕೋ ಕೋಲಾ ಕುಡಿದ್ರೆ ಏನಾಗುತ್ತೆ ಅಲ್ವೇ? ಹಾಗಾಗಿ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಭಗವಂತ ನಮಗೆ ಮೆದುಳು ಕೊಟ್ಟಿದ್ದಾನೆ, ವಿವೇಚನೆ ಕೊಟ್ಟಿದ್ದಾನೆ. ವಿವೇಚನೆ ಅಂದ್ರೆ ಏನು? ಸರಿ ತಪ್ಪಿನ ವಿವೇಚನೆ. ಕರೆಕ್ಟ್. ಸೊ ಈ ಸರಿ ತಪ್ಪಿನ ವಿವೇಚನೆ ಇಲ್ಲದೆ ಇದ್ರೆ ಆರೋಗ್ಯ ಹಾಳು ಮಾಡ್ಕೊಳ್ತೀವಿ. ಕರೆಕ್ಟ್. ಏನು ತಿನ್ಬೇಕು, ಏನ್ ಕುಡಿಬೇಕು, ಏನ್ ಮಾಡ್ಬೇಕು, ಹೇಗಿರ್ಬೇಕು ಅನ್ನೋದು ಅರಿವೇ ಇಲ್ಲದೆ ಇದ್ರೆ ನೀವು ಏನಾಗತ್ತೆ, ಹರ್ಕಲ್ ಬಟ್ಟೆ ತರ ಹರಿದು ಹೋಗ್ಬಿಡ್ತೀರ. ಸೊ ಅವಾಗ ಒಬಿಸಿಟಿ ಜಾಸ್ತಿ ಆಗ್ತಾ ಇದೆ ಅಂತ ನೀವ್ ಹೇಳೋದು? ಒಬೆಸಿಟಿ ಜಾಸ್ತಿ ಆಗಕ್ಕೆ ಹಲವು ಕಾರಣಗಳಿದೆ. ಒಂದು, ನಾವು ಕೆಲಸ ಇಲ್ದೇನೆ, ಚಟುವಟಿಕೆ ಇಲ್ಲದೆ ಇರೋದು, ಅಂದ್ರೆ ಎಕ್ಸಸೈಸ್ ಇಲ್ಲದೆ ಇರೋದು. ಎಕ್ಸಸೈಸ್, ಬರೀ ಎಕ್ಸಸೈಸ್ ಒಂದೇ ಅಲ್ಲ, ನಮ್ಮ ಚಟುವಟಿಕೆ. ಬೆಳಗ್ಗೆ ಜಿಮ್ಗೆ ಹೋಗಿ ಬಂದ್ಬಿಟ್ಟು ನಾನು ಆಮೇಲೆ ಕೂತ್ಕೊಳ್ತೀನಿ ಅಂದ್ರೆ ಅಲ್ಲ, ಓಡಾಟ ಯಾವಾಗ್ಲೂ ಚಲನಶೀಲರಾಗಿರ್ಬೇಕು. ಹಾಗಿದ್ರೆ ಒಬೆಸಿಟಿ ಕಡಿಮೆ ಆಗತ್ತೆ. ಈ ಕೊರೋನಾ ಬಂದ್ ಹೋದ್ಮೇಲೆ ಈ ಮಕ್ಕಳಲ್ಲಿ ಮತ್ತೆ ಹೆಣ್ಣು ಮಕ್ಕಳಲ್ಲಿ 30% ಒಬೆಸಿಟಿ ಜಾಸ್ತಿ ಆಗಿದೆ. ಹೌದು ಮ್ಯಾಮ್. ಒಂದು ಕಾಲಕ್ಕೆ ಒಂದ್ ಸ್ವಲ್ಪ ಮೈ ಬಂದ್ಬಿಟ್ರೆ ಏನೇ ಇಷ್ಟು ದಪ್ಪ ಆಗಿದ್ಯಾ ಅಂತ ಅನ್ನೋರು, ಈಗ ದಪ್ಪಗೆ ಇದ್ದವ್ರು ಇನ್ನೂ ಜೋರಾಗಿ ಹೋಗ್ತಾರೆ. ಅದು ಕೆಟ್ಟದಾಗಿರೋ ಬಟ್ಟೆಗಳನ್ನ ಹಾಕೊಂಡು ಆ ದಪ್ಪಗಾಗಿರೋದು ಇನ್ನೂ ಜಾಸ್ತಿ ಕಾಣೋ ಹಾಗೆ ಎನ್ಹಾನ್ಸ್ ಮಾಡುವಂತದ್ದು ಬಟ್ಟೆ ಹಾಕೊಂಡು ಹೋಗ್ತಾರೆ. ಯಾಕೆ? ಈಗ ಸೀರೆ ಒಳಗಡೆಗೆ ಒಂದ್ ಸ್ವಲ್ಪ ಅಕಸ್ಮಾತ್ ದಪ್ಪಗಿದ್ರು ಮುಚ್ಚೋಗ್ಬಿಡುತ್ತೆ, ಅದ್ರಲ್ಲಿ ಮುಚ್ಚೋದೇ ಇಲ್ಲ, ಇನ್ನೂ ಗೊತ್ತಾಗತ್ತೆ. ಇದು ಏನಾಗ್ತಾ ಇದೆ ಅಂದ್ರೆ ನಮ್ಮ ಮಾನಸಿಕ ಆರೋಗ್ಯನೇ ಹಾಳಾಗ್ತಾ ಇದೆ. ಮತ್ತೆ ಅದರಿಂದ ಇನ್ಫರ್ಟಿಲಿಟಿನೂ ಇದೆ ಮ್ಯಾಮ್. ತುಂಬಾ ಯಾವಾಗ ಡಿಪ್ರೆಷನ್ ಆಗುತ್ತೋ, ಮನ್ಸಿಗೆ ಬೇಜಾರಾಗುತ್ತೋ, ಅವಾಗ ನಾವು ತಿನ್ನೋದ್ ಜಾಸ್ತಿ ಆಗತ್ತೆ, ಕೂತಲ್ಲೇ ಕೂತ್ಕೊಳ್ತೀವಿ. ಯಾಕಂದ್ರೆ ಉತ್ಸಾಹ ಇರೋದಿಲ್ಲ. ಜೀವನ ಉತ್ಸಾಹ ಇಲ್ಲೇ ಇದ್ದಾಗ ಕೂತಲ್ಲೇ ಕೂತ್ಕೊಂಡ್ಬಿಟ್ರೆ ಮೈ ತೂಕ ಜಾಸ್ತಿ ಆಗತ್ತೆ. ಹಾಗಾಗಿ ಮಾನಸಿಕ ದೈಹಿಕ ಆರೋಗ್ಯಕ್ಕೆ, ಅನಾರೋಗ್ಯಕ್ಕೆ ಕಾರಣ ನಿಮ್ಮ ಒಂದು ಮನಸ್ಸೇ. ಸೊ ಮನಸ್ಸಿನ ಒಡೆಯ ಮಹಾದೇವ ಅಂತ ಅಕ್ಕನಾಗಮ್ಮ ಹೇಳ್ತಾರೆ. ಅಂದ್ರೆ ಮನಸ್ಸನ್ನ ಗಟ್ಟಿಯಾಗಿ ಇಟ್ಕೊಂಡ್ರೆ ನಾವು ಆರೋಗ್ಯವಂತರಾಗಿರ್ತೀವಿ. ಮನಸ್ಸನ್ನೇ ಕೆಡಿಸ್ಕೊಂಡ್ಬಿಟ್ರೆ ಅನಾರೋಗ್ಯ ತಾನಾಗೆ ಬರುತ್ತೆ. ಕರೆಕ್ಟ್. ಈಗ ನೀವು ಬೇರೆಯವ್ರಿಗೆ ಹಾರ್ನ್ ಮಾಡಕ್ ಹೋಗ್ಬಿಟ್ಟು ನಿಮಗೆ ತೊಂದರೆ ಆಗತ್ತೆ, ಸ್ಟ್ರೆಸ್ ತಗೊಳ್ತೀವಿ ಅಂತ. ಸೊ ಹಾಗಾಗಿ ಈ ನಾಯ್ಸ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ಇದರ ಜೊತೆಗೆ ತಗೊಳ್ತಾ ಇರುವಂತ ಅಡಲ್ಟ್ರೇಟೆಡ್ ಫುಡ್ ಪೊಲ್ಯೂಷನ್, ಇವು ಎಲ್ಲವೂ ಸೇರ್ಕೊಂಡ್ಬಿಟ್ಟು ಇವತ್ತಿನ ಯುವಕರಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ. ಬಟ್ ಮೇನ್ಲಿ ಡ್ರಗ್ ಅಬ್ಯೂಸು ಜಾಸ್ತಿ ಆಗಿದೆ. ಈ ಡ್ರಗ್ಸ್ ತಗೊಳ್ಳೋದು ಏನಂತಂದ್ರೆ ಅದನ್ನ ಹಾರ್ಟ್ ಅಟ್ಯಾಕ್ಗೆ ಬಾಬಾ ಅಂತ ಕರೆದಾಗೆ. ನೀವು ಓವರ್ ಡೋಸ್, ಒಂಚೂರು ಡೋಸ್ ಜಾಸ್ತಿ ಆಗ್ಲಿ ಹೋದ ಅಂತಾನೆ ಗ್ಯಾರಂಟಿ. ಅದು ನಿದ್ರೆ ಪಾರ್ಟಿ ಮಾಡ್ಕೊಂಡು ಸುಸ್ತಾಯ್ತು ಅಂತ ಹೋಗಿ ಮಲ್ಗಿದ್ರು ಅಂತಂದ್ರೆ ಅಲ್ಲಿ ಹೋದ್ರು ಅಂತ.
ಪಾರ್ಟಿ ಮಾಡ್ತಾ ಕುಣಿತಾ ಇದ್ರು ಕುಸಿದ್ರು ಅಂತಂದ್ರೆ ಹೋದ್ರು ಅಂತ. ಪಾರ್ಟಿ ಮಾಡ್ಕೊಂಡು ಅಲ್ಲಿ ಏನಾಗತ್ತೆ, ಒಂದು ತಿನ್ಬಾರ್ದನ್ನ ತಿಂದಿರ್ತಾರೆ, ಸ್ಮೋಕಿಂಗ್ ಮಾಡಿರ್ತಾರೆ, ಡ್ರಗ್ಸ್ ತಗೊಂಡಿರ್ತಾರೆ, ಡ್ರಿಂಕ್ಸ್ ತಗೊಂಡಿರ್ತಾರೆ, ಲೌಡ್ ಮ್ಯೂಸಿಕ್ ಇರುತ್ತೆ, ಇದ್ರ ಮೇಲೆ ನಿದ್ರೆ ಇಲ್ಲ. ಇವತ್ತಿಗೆ ಗೊತ್ತಾಗಿದೆ, ಯಾರು 3 ಗಂಟೆಗಿಂತಲೂ ಕಡಿಮೆ ನಿದ್ರೆ ಮಾಡ್ತಾರಲ್ಲ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಗ್ಯಾರಂಟಿ. ಸೊ ಇಷ್ಟೂ ಸೇರ್ಕೊಂಡು ನಿಮಗೆ ಪಾಪ ಹೃದಯ ಅದ್ ಏನ್ ಮಾಡಿರ್ಬೇಕು, ಅದ್ ಹೆಂಗೆ ತಡ್ಕೊಳಕ್ ಸಾಧ್ಯ? ಏನೋ ಒಂದ್ ಕಷ್ಟನ ತಡ್ಕೋಬಹುದು, 2 ಕಷ್ಟನ ತಡ್ಕೋಬಹುದು, ಎಲ್ಲಾ ಕೆಟ್ಟದನ್ನ ಮಾಡ್ಬಿಟ್ಟು ನನ್ ಹೃದಯ ನಿಂತು ಹೋಯ್ತು ಅಂತಂದ್ರೆ ಆ ಹೃದಯ ತಡ್ಕೊಳಕ್ ಆಗತ್ತ? ಈಗ ಮುಗ್ಗರ್ಸೋ ಕುದುರೆಗೆ ನೀವು ಕೊಡದಂಗೆ ಅದ್ ಹೆಂಗ ತಡ್ಕೊಳಕ್ ಆಗತ್ತೆ? ಸೊ ನೀವು ಸಾಯ್ತಿರೋದು ನಿಮ್ಮ ಕರ್ಮದಿಂದ. ಇದಕ್ಕೆ ಕರ್ಮ ಫಲ ಅಂತ ಅಂತೀವಿ. ಕರ್ಮ ಫಲ ಅಂದ್ರೇನು? ನೀವೇನ್ ಮಾಡ್ತಿರೋ ಅದನ್ನ ಅನುಭವಿಸ್ತೀರಿ, ಮಾಡಿದ್ದನ್ನು ಮಾರಾಯ ಅಷ್ಟೇ ಅಲ್ವಾ? ಮಜಾ ಮಾಡ್ತೀನಿ ಅಂತಂದ್ರೆ ಆಯ್ತು, ಹೋಗಿ ಬಿಟ್ಟ. ಎಷ್ಟ್ ದಿನ ಮಜಾ ಮಾಡಕ್ ಇರ್ತಾರೆ? ನೀವ್ ಇರೋದು ಮಜಾ ಮಾಡಕ್ಕಲ್ಲ, ಸಮಾಜದ ಹಿತಕ್ಕಾಗಿರೋದು ಅಲ್ವೇ? ಈಗ ಮೋದಿಯವರು ದುಡಿತಾರೆ, ಇಷ್ಟು ಅಂದ್ರೆ ಅಷ್ಟು ದುಡಿತಾರೆ, ಹಗ್ಲು ರಾತ್ರಿ ದೇಶಕ್ಕಾಗಿ ದುಡಿತಾರೆ. ಆರೋಗ್ಯ ಯಾಕೆ ಚೆನ್ನಾಗಿದೆ? ಎಂದಾದ್ರೂ ಸೀನಿದ್ ನೋಡಿದೀರಾ? ಕೆಮ್ಮಿದ್ ನೋಡಿದೀರಾ? ಅಂತ ಆಕಳಿಸಿದ್ ನೋಡಿದೀರಾ? ಮತ್ತೆ ಆಹಾರನೂ ಅಷ್ಟೇ ಚೆನ್ನಾಗಿ ಅವರು ಉಪವಾಸನೂ ಮಾಡ್ತಾರೆ. ಇದು ಉಪವಾಸ ಆರೋಗ್ಯಕ್ಕೆ ಬಹಳ ಒಳ್ಳೇದು. ನಮ್ಮ ಜೀನ್ಸು ಉಪವಾಸದ ತಳಿ ನಮ್ದು. ನಮ್ಮ ಪೂರ್ವಜರು ಉಪವಾಸ ವನವಾಸ ಮಾಡ್ಕೊಂಡು ಗಟ್ಟಿಯಾಗಿದ್ರು. ಈಗ ನಿಮ್ಗೆ ಓವರ್ ಈಟಿಂಗ್ ಮಾಡಿ ಬಾಯಿ ರುಚಿಗೆ ಹೋದ್ರೆ ಏನಾಗುತ್ತೆ? ಅದಕ್ಕೆ ನಾಲಿಗೆಯನ್ನ ಕಾಯುವನು ಬಹುಕಾಲ ಬಾಳುವನು, ನಾಲಿಗೆ ಕಟ್ಟದವನು ಕಾಲನಿಗೆ ಹತ್ತಿರ ಇರುವನು ಸರ್ವಜ್ಞ ಅಂತ ಹೇಳ್ತಾರೆ. ಅಂದ್ರೆ ನಾವು ನಾಲಿಗೆ ರುಚಿಗೆ ತಿನ್ನಕ್ ಹೋಗ್ಬಿಟ್ರೆ ನಾವು ಹಾಳಾಗ್ತೀವಿ. ಅದೇ ನಾಲಿಗೆನ ಕಟ್ಟಿದ್ರೆ ಬಹುಕಾಲ ಉಳಿತೀವಿ. ಸೊ ಹಾಗಾಗಿ ಇನ್ನೊಂದೇನು, ವ್ಯಸನದಲ್ಲಿ ಈ ದೇಹವು ಮಸಣವನ್ನು ಕಾಣೋದು ಅಂತಾನೆ ಸರ್ವಜ್ಞ. ವ್ಯಸನ ಅಂದ್ರೆ ಏನು? ಅದೇ ಇವಾಗ ಮಾತಾಡದ್ವಲ್ಲ ನಾವು, ದುರಭ್ಯಾಸಗಳು. ಹೌದು. ಇನ್ನೊಂದು ವ್ಯಸನ ಅಂದ್ರೆ ದುಃಖ ಪಡೋದು. ಅದು ವ್ಯಸನನೇ. ದುಃಖ ಪಡೋದಿದೆಯಲ್ಲ, ಅಯ್ಯೋ 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 ಅನ್ಕೊಂಡು ಇನ್ನೊಬ್ರು ನೋಡ್ಕೊಂಡು ಅವೆಲ್ಲ ವ್ಯಸನನೇ. ಈ ವ್ಯಸನ 2 ತರದ್ದು, ಮಾನಸಿಕ ವ್ಯಸನ, ಇನ್ನೊಂದು ದೈಹಿಕ. ಸೊ ಈ ದೈಹಿಕವಾಗಿ ತಗೊಳ್ಳೋ ವ್ಯಸನಗಳನ್ನ ಹೆಂಗೋ ಕಂಟ್ರೋಲ್ ಮಾಡಿ ಡಿ ಅಡಿಕ್ಷನ್ ಮಾಡ್ಬೋದು. ಮಾನಸಿಕ ಹೆಂಗೆ ಮಾಡಬಹುದು? ದೇವರ ಧ್ಯಾನ ಮಾಡ್ಕೊಂಡು, ಅದೇ ಮೆಡಿಟೇಷನ್ ನೀವು ನಿಮ್ಮ ಆಧ್ಯಾತ್ಮಿಕ ಜೀವನವನ್ನ ಹೋಗಿ ಅಲ್ಲಿಂದ ಈ ಲೌಕಿಕದ ಪ್ರಾಪಂಚಿಕ ಆಸೆಗಳನ್ನ, ದುಃಖ ದುಮ್ಮಾನಗಳನ್ನ ಬಿಟ್ಟು ಪರಮಾತ್ಮ ನೀನೇ ಎಲ್ಲ ಅಂತ ಹೋದಾಗ ಶರಣು ಆಗ್ಬಿಟ್ರೆ ಅಷ್ಟೇ. ಅಂದ್ರೆ ಸಮರ್ಪಣೆ. ಆ ಸಮರ್ಪಣೆ ಭಾವ ಬಂತು ಅಂತಂದ್ರೆ ನಾವು ಆರೋಗ್ಯವಂತರಾಗಿ ಇರ್ತೀವಿ. ಯಾಕಂದ್ರೆ ಬೇಕು ಅನ್ನೋದಿರೋದೇ ಇಲ್ಲ. ನಾವು ಕೊಡೋ ಕೈಯಾಗಿರ್ತೀವಿ, ಸಮಾಜಕ್ಕೆ ಹಿತವಾಗಿರುವಂತ ಜೀವಿಗಳಾಗಿರ್ತೀವಿ. ಆವಾಗ ಆರೋಗ್ಯ ತಾನಾಗಿ ಚೆನ್ನಾಗಿರುತ್ತೆ. ಅದೇ ಇವಾಗ ನಾವು ಅರ್ಲಿ ಕಾರ್ಡಿಯಾಕ್ ಅರೆಸ್ಟ್ ಬಗ್ಗೆ ಇವಾಗ ಮಾತಾಡಿದ್ವಿ, ಬಟ್ ಅದ್ರಲ್ಲಿ ಒಂದು ಜಿಮ್ಮು ಒಂದು ಕಾರಣನಾ ಮ್ಯಾಮ್? ಇವಾಗ ಜಿಮ್ಗೆ ಹೋಗಿ ಸುಮಾರು ಜನ ಜಿಮ್ಗೆ ಲಿಂಕ್ ಇದೆಯಾ ಅಂತ? ಅಲ್ಲಲ್ಲ, ಜಿಮ್ಮು ಪ್ರಮುಖವಾಗಿ ಜಿಮ್ಮಿಂದ ಅಂತಲ್ಲ, ಜಿಮ್ ಅಲ್ಲಿ ತಗೊಳ್ಳುವಂತ ಎನರ್ಜಿ ಡ್ರಿಂಕು ಮತ್ತೆ ಫಾರ್ಮುಲಾ ಮತ್ತೆ ಮೊಟ್ಟೆ, ಪ್ರೋಟೀನ್ ಅಂತ ಇಂಟೇಕ್ ಅಂತ ಏನೋ ಹೇಳ್ತಾರಲ್ವಾ? ಪ್ರೋಟೀನ್ಗೆ ಅಂತ ಫಾರ್ಮುಲಾ ಕೊಡ್ತಾರೆ. ಆ ಫಾರ್ಮುಲಾನಲ್ಲಿ ಡ್ರಗ್ಸ್ ಯಾವುದು? ಹೌದಾ? ಈ ಸ್ಪೋರ್ಟ್ಸ್ ಮನ್ ತಗೊಳ್ತಾರಲ್ಲ ಉದ್ದೀಪನೆಗೆ, ಅಂದ್ರೆ ಅವ್ರಿಗೆ ತುಂಬಾ ಎನರ್ಜಿ ಬರಕ್ಕೆ ಅಂತ ತಗೊಳ್ತಾರಲ್ಲ, ಅದರಿಂದ ಒಂದು. ಇದನ್ನ ನನ್ನ ಫ್ರೆಂಡು ಡಾಕ್ಟರ್ ಶಿಬಾ ಅಂತ, ಅವರು ಪಂಜಾಬ್ ನಲ್ಲಿ 19, 20, 21 ವರ್ಷದ ಮಕ್ಕಳಿಗೆ, ಯುವಕರಿಗೆ ಆಂಜಿಯೋಗ್ರಾಮ್ ಮಾಡಿ, ಆಂಜಿಯೋಪ್ಲಾಸ್ಟಿ ಮಾಡಿ ತಾನು ಸೇವ್ ಮಾಡಿದ್ದು ಅಂತ ತೋರ್ಸ್ಕೊಂಡ್ರು. ಆವಾಗ ಒಂದು ಸ್ಲೈಡ್ ನಲ್ಲಿ ಎಲ್ಲ ಇತ್ತು, ಅದನ್ನ ನಾನು ಬಾರೋ ಮಾಡ್ಕೊಂಡೆ. ಅವ್ದು ಯಾವ್ದಂತ ನಾನು ಕೇಳೇ ಇಲ್ಲ ಹೆಸರುಗಳನ್ನ. ಅವನ್ನೆಲ್ಲ ತಗೊಳ್ತಾ ಇದ್ದಾರೆ ಇವ್ರು. ಏನು? ಅದೇ ಫಾರ್ಮುಲಾ ಅಂತಂತಾರೆ. ಅದೇ ಅದೇನೋ ಎಲ್ಲ ಈಗ ಹೆಂಗೆ ನೀವು ಡ್ರಿಂಕ್ಸ್ ಗೆ ಬೇರೆ ಬೇರೆ ಡ್ರಿಂಕ್ಸ್ ಇದೆಯಲ್ಲೋ, ಆಲ್ಕೋಹಾಲ್ಗೆ ಹೆಂಗೆ ಹೆಸರುಗಳಿದೆಯೋ ಇಷ್ಟಿಷ್ಟು ದೊಡ್ಡ ದೊಡ್ಡ ಡಬ್ಬ ಬರುತ್ತಲ್ಲ, ಅದೇ ಎಲ್ಲ ಅದು. ಅದರಲ್ಲಿ ಒಂದು. ಎರಡನೇದು ಎನರ್ಜಿ ಡ್ರಿಂಕ್ ಅಂತ ಕುಡಿತಾರಲ್ಲ, ಅದರಲ್ಲಿ 70 ಮಿಲಿಗ್ರಾಮ್ಸ್ ಕೆಫೆನ್ ಇರುತ್ತೆ. ಸೊ ಅದು ಕೂಡ ಒಂದು ಕಾರಣ. ಇನ್ನೊಂದು 6 ಪ್ಯಾಕ್ಸ್ ಬರ್ಲಿ, ಶಾರುಖ್ ಖಾನ್ ಆಗ್ಬೇಕು ಅಂತ ದಿನಕ್ಕೆ 4, 8, 6 ಮೊಟ್ಟೆಗಳದ್ದು ಆಮ್ಲೆಟ್ ತಿಂತಾರೆ.
ಅದು ಒಳ್ಳೇದಲ್ಲ. ಇಲ್ಲ, ಯಾಕಂದ್ರೆ ನಮ್ಮ ಶರೀರಕ್ಕೆ ಬೇಕಾಗುವ 100 ಮಿಲಿಗ್ರಾಮ್ ಕೊಲೆಸ್ಟ್ರಾಲ್ ನಮ್ಮ ಯಕೃತನೇ ಉತ್ಪತ್ತಿ ಮಾಡ್ತಾ ಇರತ್ತೆ. ಈ ಮೊಟ್ಟೆಯಲ್ಲಿ 250 330 ಮಿಲಿಗ್ರಾಮ್ ಕೊಲೆಸ್ಟ್ರಾಲ್ ಇರುತ್ತೆ. ನೀವು 1, 2, 3 ಅಂತ ತಗೊಂಡ್ರೆ ಅಷ್ಟನ್ನು ಓವರ್ ಡೋಸ್, ಎಕ್ಸ್ಟ್ರಾ ಸ್ಟಫ್ ಮಾಡ್ದಂಗೆ. ನಮಗ್ ಬೇಕಾಗುವಂತ ಭಗವಂತ ಕೊಟ್ಟು ಕಳ್ಸಿದಾನೆ, ಅದ್ರ ಮೇಲೆ ನೀವು ಇನ್ನೂ ಹಾಕೊಳ್ತಾ ಹೋಗ್ಬಿಟ್ರೆ ನಿಮ್ದು ಹೆಚ್ಚಾಗ್ಬಿಡುತ್ತೆ. ಕರೆಕ್ಟ್. ಸೊ ಇದು ಮೂರ್ಖತನ. ಅಂದ್ರೆ ಏನೋ ಮಾಡಕ್ ಹೋಗಿ ಏನೋ ಬಾರ್ಸೋಕ್ ಕೊಟ್ಟು ಇದನ್ ತಗೊಂಡೆ ಅಂದಂಗೆ ಅಲ್ವಾ. ನಾನು 6 ಪ್ಯಾಕ್ ಮಾಡ್ಕೊಳಕ್ ಹೋಗ್ಬಿಟ್ಟು ಹಾರ್ಟ್ ಅಟ್ಯಾಕ್ ಮಾಡ್ಕೊಂಡೆ ಡುಮ್ಡುಮಕ್ ಅಂತಂದಂಗೆ. ಅದು 6 ಪ್ಯಾಕ್ ಉಳಿಯೋದಿಲ್ವಲ್ಲ, ಅದು ಮಣ್ಣುಪಾಲಾಗಿ ಹೋಗ್ಬಿಡುತ್ತೆ. ಅಷ್ಟು ವರ್ಷ ಶ್ರಮ ಎಲ್ಲ ವ್ಯರ್ಥ ಆಗುತ್ತೆ. ಸೊ ಹಾಗಾಗಿ ಯಾಕಂದ್ರೆ ನಾವು ಸುಮಾರು ಜನ ನೋಡಿದೀವಿ ಈ ತರ ಜಿಮ್ ಹೋಗಿ ಅವ್ನಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಯ್ತಂತೆ, ಹಾರ್ಟ್ ಫೇಲ್ಯೂರ್ ಆಯ್ತಂತೆ, ಅಥವಾ ಹಾರ್ಟ್ ಅಟ್ಯಾಕ್ ಆಗಿ ಹೋದ್ರಂತೆ, ಜಿಮ್ ಮುಗಿಸ್ಕೊಂಡ್ ಬಂದ್ ಹೋಗ್ಬಿಟ್ರಂತೆ, ಆತರ ಎಲ್ಲ ಬಹಳ ಕೇಳ್ತಿರ್ತೀವಿ. ಆದ್ರೆ ಗರಡಿ ಮನೆಗೆ ಹೋದವ್ರು ಸತ್ತಿದ್ ಕೇಳಿದೀರಾ? ಇಲ್ಲ. ಯಾಕೆ? ಹನುಮಂತನ ಧ್ಯಾನ ಮಾಡ್ತಾರೆ, ಹನುಮಂತನ ಪೂಜೆ ಮಾಡ್ತಾರೆ. ಹನುಮಂತ ಯಾರು? ಶಿವನ 11ನೇ ಅವತಾರ, ಅಂಥ ಶಕ್ತಿಯುಕ್ತ. ಆದ್ರೆ ಭಕ್ತ, ಅಹಂಕಾರ ಎಂದೂ ಮಾಡ್ಲಿಲ್ಲ, ಯಾವ ಅಸೂಯೆನೂ ಇಲ್ಲ, ಯಾವತ್ತೂ ಇದಿಲ್ಲ. ಯಾವಾಗ್ಲೂ ಭಕ್ತಿಯಿಂದ ಬಹಳ ಯುಕ್ತಿ ಇರುತ್ತೆ, ವಿಚಾರವಂತಿಕೆ, ತುಂಬಾ ಬುದ್ಧಿವಂತಿಕೆ ಇರುತ್ತೆ. ಆದ್ರೆ ತೋರ್ಸ್ಕೊಳ್ಳೋದಿಲ್ಲ, ನಾನು ಇಷ್ಟು ಶಕ್ತಿಯಿಂದಿದ್ದೀನಿ ಅಂತ ತೋರ್ಸ್ಕೊಳ್ಳಲ್ಲ. ಅಂದ್ರೆ ಇನ್ನೊಬ್ರಿಗೆ ಸಹಾಯ ಮಾಡೋ ಬುದ್ಧಿ ಇರುತ್ತೆ, ತಕ್ಷಣಕ್ಕೆ ಓಡ್ ಹೋಗಿ ಸಂಜೀವಿನಿ ಪರ್ವತನೇ ಹೊತ್ಕೊಂಡ್ ಬರ್ತಾನೆ. ಅಂದ್ರೆ ಎಲ್ಲಾ ಸದ್ಗುಣಗಳು ಇರೋದ್ರಿಂದ ಅವನು ಅಂದ್ರೆ ಅಂತವ್ರನ್ನ ಮೊರೆ ಹೋಗ್ತಾರೆ, ಅಂತವ್ರನ್ನ ಭಕ್ತಿ ಮಾಡ್ತಾರೆ. ಅವನು ಭಕ್ತಿ ಮಾಡ್ಬಿಟ್ಟು ಬದಾಮು, ಹಾಲು, ಪಿಸ್ತಾ ಇದನ್ನ ಬಾಳೆಹಣ್ಣು ತಿಂದು ಆರೋಗ್ಯ. ಹಾಲು ಅವಾಗಿಂದ ಒಳ್ಳೆ ಹಸು ಹಾಲು. ಈ ಬಾಳೆಹಣ್ಣು ಆಂಟಿ ಡಿಪ್ರೆಸೆಂಟ್. ಬಾಳೆಹಣ್ಣು ಹೊಟ್ಟೆಲಿರೋ ಆಸಿಡಿಟಿನ ಹೀಲ್ ಮಾಡುವಂತ ಪೆಕ್ಟೇನ್ ಇದೆ ಅದ್ರಲ್ಲಿ. ಸಿರೋಟಿನಿನ್ ಇರೋದ್ರಿಂದ ಡಿಪ್ರೆಷನ್ ಬರಲ್ಲ. ಅದು ಲ್ಯಾಕ್ಸೇಟಿವ್, ಕಾನ್ಸ್ಟಿಪೇಷನ್ ಆಗೋದಿಲ್ಲ, ತಲೆನೋವು ಬರೋದಿಲ್ಲ. ಅಂದ್ರೆ ಮ್ಯಾಮ್ ಅದು ಚಿಕ್ಕ ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು ಅಥವಾ ನೀವು ಹೇಳ್ತಿರೋದು ಪಚ್ಚ ಬಾಳೆಹಣ್ಣು? ಯಾವ ಬಾಳೆಹಣ್ಣಾದ್ರೂ ತಿನ್ಬಹುದು. ಡಯಾಬಿಟಿಸ್ ಇದ್ದವರು ಚಿಕ್ಕದ್ ತಗೊಳ್ಬೇಕು, ಯಾಕಂದ್ರೆ ಶುಗರ್ ಜಾಸ್ತಿ ಆಗತ್ತೆ ಅಂತ. ಆದ್ರೆ ಆ ಕಾನ್ಸ್ಟಿಪೇಷನ್ ಆಗದೆ ಇದ್ರೆ ತಲೆನೋವು ಬರಲ್ಲ. ನನಗೆ ಇಲ್ಲಿವರೆಗೂ ತಲೆನೋವೇ ಬಂದಿಲ್ಲ. ಯಾಕೆ ಹೇಳಿ? ನಿಮ್ಗೆ ಕಾನ್ಸ್ಟಿಪೇಷನ್ ಇಲ್ಲಿ ತನಕ ಆಗೇ ಇಲ್ಲ? ಒಂದು ಕಾನ್ಸ್ಟಿಪೇಷನ್ ಆಗಿಲ್ಲ, ಇನ್ನೊಂದು ತಲೆನೇ ಇಲ್ಲ. ತಲೆ ಕೆಡಿಸ್ಕೊಳ್ಳಲ್ಲ ಮ್ಯಾಮ್ ನೀವು? ತಲೆ ಕೆಡಿಸ್ಕೊಂಡ್ರೆ ತಾನೇ ತಲೆನೋವು ಬರೋದು. ನೀವು ತಲೆ ಕೆಡಿಸ್ಕೊಳ್ಳದೆ ಇದ್ರೆ ಆರಾಮಾಗಿ ಇದ್ರೆ ಆಯ್ತು, ಏನಾಗುತ್ತೋ ಆಗುತ್ತೆ. ಆದ್ರೆ ನಾವು ಮಾಡೋ ಕೆಲಸ ಮಾತ್ರ ಅತ್ಯಂತ ಪರಿಶುದ್ಧವಾಗಿ 100ಕ್ಕೆ 100ರಷ್ಟು ತುಂಬಾ ಚೆನ್ನಾಗಿ ಇನ್ನೊಬ್ಬರಿಗೆ ಒಳ್ಳೇದಾಗೋ ಹಾಗೆ ನಾವು ಮಾಡ್ಬೇಕು. ನಮ್ಮ ಮಾತು ಮುತ್ತಿನ ಹಾಗಿರ್ಬೇಕು, ಮಿತವಾಗಿರ್ಬೇಕು, ಹಿತವಾಗಿರ್ಬೇಕು. ನಾವು ತಗೊಳ್ಳೋ ಆಹಾರ ಸಸ್ಯಾಹಾರ, ಸಾತ್ವಿಕ ಆಹಾರ, ಸಮಯಕ್ಕೆ ಸರಿಯಾಗಿ ಸ್ವಲ್ಪ ಮಾತ್ರ ತಗೊಳ್ಬೇಕು. ಇನ್ನ ನಮ್ಮ ಪ್ರೀತಿ ಸದಾ ಎಲ್ಲರ ಮೇಲೂ ಇರ್ಬೇಕು, ನಗನಗತಾ ಇರ್ಬೇಕು. ಯಾರು ಇಷ್ಟು ಮಾಡ್ತಾರೋ ಅವರ ಮನಸ್ಸನ್ನ ಚುರುಕಾಗಿಟ್ಕೊಂಡು, ಶರೀರನ್ನ ಚುರುಕಾಗಿಟ್ಕೊಂಡು ಎಲ್ಲರನ್ನೂ ಪ್ರೀತಿಸ್ತಾ ಇರ್ತಾರಲ್ಲ, ಅವ್ರ ಆರೋಗ್ಯ ತಾನಾಗೆ ಚೆನ್ನಾಗಿರುತ್ತೆ. ಮ್ಯಾಮ್ ಅದೇ ಇದೇ ತರ ಮಾತಾಡ್ತಾ ಇರ್ಬೇಕಾರೆ, ಶಿ ಇಸ್ ನಂಬರ್ 1 ಫೀಮೇಲ್, ಸೌತ್ ಇಂಡಿಯಾಸ್ ಫಸ್ಟ್ ಫೀಮೇಲ್ ಲೇಡಿ ಕಾರ್ಡಿಯಾಲಜಿಸ್ಟ್. ಸೊ ಅದಕ್ಕೆ ಮಕ್ಕಳದೇ ಒಂದು ಕ್ವಶನ್ ಕೇಳಬೇಕು. ಮಕ್ಕಳಲ್ಲಿ ಇವಾಗ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇದೆ, ಯಾಕೆ ಮ್ಯಾಮ್? ಅದೇ ಹೇಳಿದ್ನಲ್ಲ, ಯಾವಾಗ ಒಂದು ಕಾಲಕ್ಕೆ ಗರ್ಭಿಣಿ ಆಗ್ಬೇಕಂದ್ರೆ ಗರ್ಭ ಸಂಸ್ಕಾರ ಮಾಡ್ಕೊಂಡು ತಂದೆ ತಾಯಿ ದೇವ್ರ ಭಕ್ತಿಯಿಂದ ಪೂಜಿಸಿ ಮಕ್ಕಳನ್ನ ಹೆರ್ತಾ ಇದ್ರು. ಅದಕ್ಕೆ ಷೋಡಶ ಸಂಸ್ಕಾರ ಅಂತಾನೆ ನಮ್ಮ ಶಾಸ್ತ್ರದಲ್ಲೇ ಇತ್ತು, ಅದನ್ನೆಲ್ಲ ಮಾಡ್ತಾ ಇದ್ರು. ಈಗ ಅದನ್ನೆಲ್ಲ ಬಿಟ್ಕೊಂಡ್ಬಿಟ್ಟು ಮಜಾ ಮಾಡ್ಕೊಂಡು ನ್ಯೂ ಇಯರ್ಸ್ ಡೇ ಅಂತ ಹೋಗಿ ಕುಡಿದು ತಿಂದು ಇಬ್ಬರು ಕುಪ್ಪಳಿಸಿ ಮಕ್ಕಳನ್ನ ಮಾಡ್ಕೊಂಡ್ಬಿಟ್ರೆ ಆ ಮಕ್ಕಳಿಗೆ ಬರಬಾರ್ದು ಎಲ್ಲಾ ಕಂಜನೈಟಲ್ ಕಾಯಿಲೆಗಳು ಹೆಚ್ಚಾಗತ್ತೆ. ಅದನ್ನಾಗ್ಲೇ ಡಿಸ್ಕಸ್ ಮಾಡಿದೀವಿ. ಅದರ ಜೊತೆಗೆ ಅವರಿದ್ದವರು ಆ ಫಸ್ಟ್ 3 months ನಲ್ಲಿ ಎಷ್ಟು ಕೇರ್ ತಗೊಳ್ಬೇಕು, ಯಾವ ತರದ್ದು ಮಾತ್ರೆ ಔಷಧಿಗಳನ್ನ ತಗೊಳ್ಬಾರ್ದು. ಫೋಲಿಕ್ ಆಸಿಡ್ ತಗೊಳ್ಬೇಕು, ಅದನ್ನ ಬಿಟ್ರೆ ಇನ್ ಯಾವ ಔಷಧಿನೂ ತಗೊಳ್ಬಾರ್ದು. ಈ ಫೋಲಿಕ್ ಆಸಿಡ್ ತಗೊಂಡ್ರೆ ಬರ್ತ್ ಡಿಫೆಕ್ಟ್ ಗಳು ಕಡಿಮೆ ಆಗತ್ತೆ. ಆದ್ರೆ ಬೇರೆ ಮಾತ್ರೆಗಳು ಅಂದ್ರೆ ಆಸ್ತಮಾ ಮಾತ್ರೆ, ಡಿಪ್ರೆಷನ್ ಮಾತ್ರೆ, ಎಪಿಲೆಪ್ಸಿ ಮಾತ್ರೆ, ಇವೆಲ್ಲ ಮಾತ್ರೆಗಳನ್ನ ತಗೊಂಡ್ರೆ ಆ ಹುಟ್ಟೋ ಮಗುವಿದು ಹೃದಯದ ಕಾಯಿಲೆ
ಕಟ್ಟಿಟ್ಟ ಬುತ್ತಿ ಅಂತ ಅಂದ್ರೆ ಅದ್ರ ಕೊಡ್ತಾರೆ. ಸೈಡ್ ಎಫೆಕ್ಟ್ ಮ್ಯಾಮ್ ಹೌದು ಅದಕ್ಕೆ? ಹೌದು ಹೌದು. ಓ, ಅದ್ರ ಅಂದ್ರೆ ತಾಯಿಯ ರಕ್ತನೇ ಮಗುಗ್ ಹೋಗ್ತಾ ಇರತ್ತೆ. ಹೌದು. ತಾಯಿಯ ರಕ್ತದಲ್ಲಿ ಈ ವಿಷಕಾರಿಯಾದಂತ ಔಷಧಿಗಳ ಇದ್ರೆ ಹ್ಮ್. ಅದು ಮಗುಗೆ ವಿಷ ಆಗತ್ತೆ. ಓಕೆ ಸೊ ಹಾಗಾಗಿ ಇದು ಬಹಳ ಮುಖ್ಯ ಆಗುತ್ತೆ. ಓಕೆ. ಹ್ಮ್. ಹಂಗೆ ಇವಾಗ ಇನ್ನೊಂದು ಕ್ವಶನ್, ಮಕ್ಕಳದು ನಾವು ಇವಾಗ ಕೇಳಿದ್ವಿ, ಬಟ್ ಅಟ್ ದ ಸೇಮ್ ಟೈಮ್ ಈ ಮೊಬೈಲ್ ಅಡಿಕ್ಷನ್ ಅನ್ನೋದು ಮಕ್ಕಳಲ್ಲೂ ಇದೆ, ದೊಡ್ಡವರಲ್ಲೂ ಇದೆ. ವ್ಯಸನದ ಬಗ್ಗೆ ಮಾತಾಡಿದ್ವಿ, ಡ್ರಿಂಕಿಂಗ್, ಸ್ಮೋಕಿಂಗ್ ಅಂತಾನು. ಬಟ್ ಇವಾಗ ಈ ಮೊಬೈಲ್ ಅನ್ನೋ ಅಡಿಕ್ಷನ್ ಆಗಿರ್ಬೋದು, ಗ್ಯಾಡ್ಜೆಟ್ಸ್ ಆಗಿರ್ಬೋದು, ಈ ತರದ್ರಿಂದಾನು ಏನಾದ್ರೂ ಪ್ರಾಬ್ಲಮ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆಯಾ ಮ್ಯಾಮ್ ಇದಕ್ಕೆ? ಈಗ ಅಂದ್ರೆ ಕಾರ್ಡಿಯಾಕ್ ರಿಲೇಟೆಡ್ ಆಗಿ? ಮೊಬೈಲ್ ಅಡಿಕ್ಷನ್ ಆಗೋದ್ರಿಂದ ಮಕ್ಕಳಲ್ಲಿ ಒಬೆಸಿಟಿ ಜಾಸ್ತಿ ಆಗ್ತಾ ಇದೆ. ಹ್ಮ್. ಒಬೆಸಿಟಿ ಆಯ್ತಂತಂದ್ರೆ ಅವ್ರಿಗೆ ಕೊಲೆಸ್ಟ್ರಾಲು ಇದ್ರದ್ದು ಅವೆಲ್ಲ ಕಾರ್ಡಿಯೋಮೆಟಬಾಲಿಕ್ ಸಿಂಡ್ರೋಮು ಹ್ಮ್. ಅದು ಆಟೋಮೆಟಿಕ್ಲಿ ಬಂದ್ಬಿಡುತ್ತೆ. ಹ್ಮ್. ಅದ್ರ ಜೊತೆಗೆ ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅದ್ರಲ್ಲಿ ಜಾಸ್ತಿ ಇರುತ್ತೆ. ಹ್ಮ್. ಕಣ್ಣು ಮಂಜಾಗ್ಬಿಡುತ್ತೆ. ಹ್ಮ್. ಕಣ್ಣು ಇದಾಗ್ಬಿಟ್ಟು ಕನ್ನಡಕ ಬರುತ್ತೆ. ಹ್ಮ್. ಅದ್ರ ಜೊತೆಗೆ ಅವ್ರ ಕಲಿಕೆ ಕಡಿಮೆ ಆಗತ್ತೆ, ಇಂಟ್ರೆಸ್ಟ್, ಕ್ರಿಯೇಟಿವಿಟಿ ಕಡಿಮೆ ಆಗತ್ತೆ, ಹ್ಮ್, ಹೊಸದನ್ನ ಮಾಡೋದನ್ನ ಕಡಿಮೆ ಆಗತ್ತೆ. ಇದರಿಂದ ಅವರು ಕಲಿಯುವಂತ ಯಾವುದೇ ಸಬ್ಜೆಕ್ಟು ಕಾನ್ಸಂಟ್ರೇಷನ್ ಕಡಿಮೆ ಆಗತ್ತೆ. ಹ್ಮ್, ಹ್ಮ್, ಹ್ಮ್. ಸೊ ಅದರಿಂದ ಈ ಒಂದು ಸೈಡ್ ಎಫೆಕ್ಟ್ ಆಗಿ ಅವರು ಕುತ್ಕೊಂಡೇ ಇರ್ತಾರೆ. ಸೊ ಎಕ್ಸರ್ಸೈಸ್ ಇರಲ್ಲ. ಸೊ ಅದ್ರಾಗಿನೂ ಒಬಿಸಿಟಿ, ಫ್ಯಾಟ್, ಮತ್ತೆ ಜಂಕ್ ಫುಡ್ ಅಡಿಕ್ಷನ್. ಹೌದು. ಸೊ ಅದರಿಂದಾನು ಈ ತರದೆಲ್ಲ ಒಂದು ಪ್ರಾಬ್ಲಮ್ ನಾವು ನೋಡಬಹುದಲ್ಲ ಮಕ್ಕಳಲ್ಲಿ ಇವಾಗ ಜಾಸ್ತಿ ನೋಡ್ತಾ ಇರೋದು. ಮತ್ತೆ ಮೀಟ್ ಕನ್ಸಂಪ್ಷನ್ ಎಷ್ಟಿರ್ಬೇಕು ಮ್ಯಾಮ್ ಹಾಗಾದ್ರೆ ನಿಮ್ಮ ಪ್ರಕಾರ? ನೀವು ಕಾರ್ಡಿಯಾಲಜಿಸ್ಟ್ ಏನ್ ಸಜೆಸ್ಟ್ ಮಾಡ್ತೀರಾ? ನಾವು ಮೀಟ್ ಹೇಳೋದೇ ಇಲ್ಲ. ಮಾಡೋದೇ ಇಲ್ಲ. ಓಕೆ. ಮೀಟ್ ಬಟ್ ಇವಾಗ ನಾನ್ ವೆಜಿಟೇರಿಯನ್ಸ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ನಾನ್ ವೆಜಿಟೇರಿಯನ್ ತಗೊಳ್ಳೋದಾದ್ರೆ ಫಿಶ್ ತಗೊಳ್ಬಹುದು, ಮತ್ತೆ ಇದು ಚಿಕನ್ ತಗೊಳ್ಬಹುದು. ಅದನ್ನ ಬಿಟ್ರೆ ಇನ್ ಯಾವ್ದನ್ನು ಆರೋಗ್ಯ ಹಾರ್ಟಿಗೆ ಒಳ್ಳೇದಲ್ಲ. ಸೊ ಇವಾಗ ಹಾರ್ಟ್ ಪ್ರಾಬ್ಲಮ್ ಅಂತಂದ್ರೆ ನಮಗ್ ಗೊತ್ತಿರೋದು BP, ಕೊಲೆಸ್ಟ್ರಾಲ್, ಡಯಾಬಿಟಿಕ್ ಮಾತ್ರ ಅಂತ ಹೇಳ್ತೀವಿ. ಬಟ್ ಈ ಸ್ಟ್ರೆಸ್ ಇಂದಾನು ಇವಾಗ ನೀವೇ ಹೇಳಿದ್ರೆ ವಿಪರೀತ ಆಗ್ತಾ ಇದೆ ಅಂತ ಹೇಳಿದ್ರಿ. ಅದಕ್ಕೆ 5S ಅಂತೀವಿ. ಒಂದು ಸ್ಲೀಪ್ಲೆಸ್ನೆಸ್, 2 ಸಿಟ್ಟಿಂಗ್ ಫಾರ್ ಅ ಲಾಂಗ್ ಟೈಮ್, 3 ಸೆಡೆಂಟ್ರಿ ಹ್ಯಾಬಿಟ್, ಸ್ಮೋಕಿಂಗ್, ಸ್ಪಿರಿಟ್, ಇವೆಲ್ಲವೂ ಕೂಡ ಹಾರ್ಟ್ ಅಟ್ಯಾಕ್ ಗೆ ಕಾರಣ. ಓಕೆ. ಇವಾಗ ನಾವು ಹಂಗಂದ್ರೆ ನಿಮ್ಮ ಹತ್ರ ಕೇಳೋದೇನಂತಂದ್ರೆ, ಈ ಹೃದಯನ ಚೆನ್ನಾಗಿ ಇಟ್ಕೋಬೇಕು ಅಂತಂದ್ರೆ ನಿಮ್ಮ ಟಿಪ್ಸ್ ಹೇಳಾಯ್ತಲ್ಲ. ಅದೇ ನಾವು ಚೆನ್ನಾಗಿ ಹಿಂಗಿರ್ಬೇಕು. ಕರೆಕ್ಟ್. ಎಷ್ಟೊಂದು ಹೇಳಿದ್ರಿ. ಆಹಾರ ಕಡಿಮೆ ಮಾಡ್ಬಿಟ್ಟು, ಕೆಲಸ ಕಡಿಮೆ ಮಾಡ್ಬಿಟ್ಟು, ಮನಸ್ಸನ್ನ ನಿಷ್ಕಲ್ಮಶವಾಗಿ ಇಟ್ಕೊಂಡು ನಗನಗ್ತಾ ಇರ್ಬೇಕು. ಅಂದ್ರೆ ಇವಾಗ ಸ್ಟ್ರೆಸ್ ಲೈಫ್ ಎಲ್ಲರಿಗೂ ಜಾಸ್ತಿ ಆಗಿದೆ, ವೆದರ್ ಇಟ್ ಇಸ್ ಫೀಮೇಲ್ ಆರ್ ಮೇಲ್. ಸ್ಟ್ರೆಸ್ ಲೈಫ್ ಜಾಸ್ತಿ ಆಗಿಲ್ಲ, ನೀವು ಸ್ಟ್ರೆಸ್ ಮಾಡ್ಕೊಳ್ತಾ ಇದ್ದೀರಿ. ಕರೆಕ್ಟ್. ಅಲ್ಲಿ ಸ್ಟ್ರೆಸ್ ಲೈಫ್ ನೀವು ಹೇಳ್ದಂಗೆ ಲೈಫ್ ಇರುತ್ತೆ, ನಿಮ್ಗೆ ಇಷ್ಟಪಟ್ಟಂಗೆ ಲೈಫ್ ಇರುತ್ತೆ. ನೀವು ಸುಮ್ಮನೆ ಬೆನ್ನತ್ಕೊಂಡು ಹೋಗ್ಬಿಟ್ಟು ಆಸೆಗೊಂದು ಕೊನೆ ಇಲ್ದಂಗೆ ಹೋದ್ರೆ ನೀವು ಸ್ಟ್ರೆಸ್ ಮಾಡ್ಕೊಳ್ತೀರಿ. ಸ್ಟ್ರೆಸ್ ಅಂದ್ರೆ ಏನು? 3 ತರದ್ ಇರುತ್ತೆ. ಒಂದು ಯೂ ಸ್ಟ್ರೆಸ್. ಈಗ ನೀವು ನನ್ನ ಇಂಟರ್ವ್ಯೂ ಮಾಡ್ಬೇಕು, ರೆಡಿ ಮಾಡ್ಕೊಂಡ್ ಬಂದಿದ್ದೀರಿ, ಅದು ಯೂ ಸ್ಟ್ರೆಸ್. ಆವಾಗ ಏನ್ ಮಾಡ್ಬೇಕು, ಏನ್ ಕೇಳ್ಬೇಕು ಅಂತ ನೀವು. ಆದ್ರೆ ನಾನು ಯಾವ ಸ್ಟ್ರೆಸ್ ಅಲ್ಲೂ ಇಲ್ಲ, ಆರಾಮಾಗಿದ್ದೀನಿ, ಅವ್ರು ಏನ್ ಕೇಳ್ತಾರೋ ಹೇಳ್ತೀನಿ ಅಂತ. ಇದು ಸ್ಟ್ರೆಸ್ ಇಲ್ಲ. ನೆಕ್ಸ್ಟ್ ಸ್ಟ್ರೆಸ್ ಏನಂತಂದ್ರೆ, ಡಿಮಾಂಡ್ ಜಾಸ್ತಿ ಇದೆ, ಅದಾಗ್ಬೇಕು ಇದಂತ ಟಾರ್ಗೆಟ್ ಇಟ್ಕೊಂಡಿದ್ದೀರಿ, ಅದು ರೀಚ್ ಆಗಕ್ ಆಗ್ತಾ ಇಲ್ಲ. ಅದು ಯಾವಾಗ ಗ್ಯಾಪ್ ಹೆಚ್ಚಾಗುತ್ತೋ ಅವಾಗ ಆತಂಕ ಹೆಚ್ಚಾಗುತ್ತೆ. ಕರೆಕ್ಟ್. ಅದು ಸ್ಟ್ರೆಸ್ ಆಗುತ್ತೆ. ಅದನ್ನ ಮಾಡ್ಕೋಬಾರ್ದು. ಇನ್ನೊಂದು, ನಿಮ್ ಕೈಯಲ್ಲಿ ನನ್ ಕೈಯಲ್ಲಿ ಇಲ್ವೇ ಇಲ್ಲ, ಅದು ಭಗವಂತನ ಕೈಯಲ್ಲಿರೋದು. ಯಾರೋ ಸಾಯ್ತಾರೆ, ಏನು ಆಗುತ್ತೆ, ಅನಾಹುತ ಆಗತ್ತೆ, ಅವಾಗ ಡಿಸ್ಟ್ರೆಸ್. ಅವಾಗ ಪರಮಾತ್ಮ ನೀನೇ ಅಪ್ಪ ಅಂತಂದು ನಮಸ್ಕಾರ ಮಾಡಿ ಸರೆಂಡರ್ ಮಾಡಿದ್ರೆ ಆ ಸ್ಟ್ರೆಸ್ ಇರೋದಿಲ್ಲ. ಸೊ ಹಾಗಾಗಿ ಸ್ಟ್ರೆಸ್ ಇಂದ ಸಾಯ್ತಾ ಇರಕ್ಕೆ ಕಾರಣ ನಾನು ಅಂತ ಹೋಗ್ತಾರೆ, ಅವ್ರಿಗೆ ತಡ್ಕೊಳಕ್ ಆಗೋದಿಲ್ಲ. ಅದ್ ಬಿಟ್ಟು ಪರಮಾತ್ಮನ ಧ್ಯಾನವನ್ನ ಮಾಡೋದನ್ನ ಕಲ್ತ್ರೆ ಮನಸ್ಸು ಸಮಚಿತ್ತವಾಗಿರುತ್ತೆ, ಆವಾಗ ಆರೋಗ್ಯ ಚೆನ್ನಾಗಾಗುತ್ತೆ. ಕರೆಕ್ಟ್. ಮತ್ತೆ ಆಹಾರ ಪದ್ಧತಿ ಹೇಗಿರ್ಬೇಕು ಮ್ಯಾಮ್, ನೀವೇನ್ ಹೇಳ್ತೀರಾ? ಹೇಳಾಯ್ತಲ್ಲ, ಆಗ್ಲೇ ಹೇಳಾಗಿದೆ. ಅಲ್ಲ, ಇವಾಗ ಕನ್ಸಂಪ್ಷನ್ ಆಫ್ ರೈಸ್ ಬೇಡ ಅಂತಾರೆ, ಒಬ್ರು ಚಪಾತಿ ತಿನ್ನಿ ಅಂತಾರೆ, ಒಬ್ರು ಚಪಾತಿ ಬೇಡ ಹೇಳ್ತಾರೆ. ಈ ಒಂದು ಏನಂತ ಹೇಳ್ತಾರೆ, ಕನ್ಫ್ಯೂಷನ್. ಆಯ್ತಾ? ಸಾವಿರಾರು ಸೋಷಿಯಲ್ ಮೀಡಿಯಾ ಇದೆ, ಸಾವಿರಾರು ಡಾಕ್ಟರ್ಸ್ ಬಂದ್ ಮಾತಾಡ್ತಾರೆ, ತಿಳ್ಕೊಂಡಿರೋರು ಬಂದ್ ಮಾತಾಡ್ತಾರೆ, ಆಥರ್ಸ್ ಮಾತಾಡ್ತಾರೆ, ಆಮೇಲೆ ಡೈಟಿಷಿಯನ್ಸ್ ಮಾತಾಡ್ತಾರೆ, ನ್ಯೂಟ್ರಿಷನ್ ಡಾಕ್ಟರ್ಸ್ ಮಾತಾಡ್ತಾರೆ. ಇವಾಗ ಏನಾಗ್ಬಿಡತ್ತೆ ಅಂತಂದ್ರೆ, ಸುಮಾರು ಜನ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾರೆ. ಮ್ಯಾಮ್, ಗೂಗಲ್ ಅಲ್ಲಿ ಸರ್ಚ್ ಮಾಡೋದು ಒಂದು ಪಾಸಿಟಿವ್ ಆಗಿರ್ಬೋದು, ಒಂದು ನೆಗೆಟಿವ್ ಆಗಿರ್ಬೋದು. ಯಾಕಂದ್ರೆ ಅದರಲ್ಲಿ ಬೇಕಾಗಿರೋಕಿನ್ನ ಬೇಡದೇ ಇರೋದನ್ನ ತಗೊಂಡು ಸ್ಟ್ರೆಸ್ ಮಾಡ್ಕೊಳ್ಳೋರು ಇದ್ದಾರೆ. ಸೊ ಹಾಗಾಗಿ ನೀವು ಇವಾಗ ಇಷ್ಟು ಇಂಥ ಹಿರಿಯರು ನಿಮ್ಮ ಕಾಲದಿಂದ ಈ ಕಾಲ ತನಕ ಏನೇನೆಲ್ಲ ಚೇಂಜಸ್ ನೋಡ್ಕೊಂಡ್ ಬಂದಿದ್ದೀರಾ. ಸೊ ನಿಮ್ಮ ಒಂದು ಸಜೆಷನ್ ಈಗಿನ ಒಂದು ಪದ್ಧತಿಯ ಪ್ರಕಾರ, ಈಗ ನಮ್ಗೆ ಏನ್ ಕೈಗೆ ಸಿಗ್ತಾ ಇದೆಯೋ
ಅದರಲ್ಲಿ ನಮ್ಮ ಆಹಾರ ಪದ್ಧತಿ ಹೇಗಿರ್ಬೇಕು, ಈಸ್ ದ ರೈಸ್ ಕನ್ಸಂಪ್ಷನ್ ಇಸ್ ಗುಡ್ ಆರ್ ಚಪಾತಿ ಆರ್ ರಾಗಿ ಮಿಲೆಟ್ಸ್. ಕರೆಕ್ಟ್, ಐ ಅಗ್ರಿ ದಟ್. ಇವಾಗ ನಿಮ್ಮ ಒಂದು ಇಂಟರ್ವ್ಯೂ ನಲ್ಲೇ ನಾನು ನೋಡಿದ್ದೆ, ಮಿಲೆಟ್ಸ್ ಕನ್ಸಂಪ್ಷನ್ಸ್ ಚೆನ್ನಾಗಿ ತಗೊಳ್ಳಿ, ಸಿರಿಧಾನ್ಯಗಳನ್ನ ತಗೊಳ್ಳಿ. ಕರೆಕ್ಟ್, ಬಟ್ ಅದನ್ನ ನೀವು ಇನ್ನಷ್ಟು ಒಂದ್ ಸ್ವಲ್ಪ ನಮ್ಗೆ ಮಾಹಿತಿ ಕೊಡ್ಬೋದು ಅದ್ರ ಬಗ್ಗೆ? ಖಂಡಿತ. ಈಗ ನೋಡಿ, ಸರ್ವಜ್ಞನೇ ಹೇಳ್ತಾನೆ, ಅಕ್ಕಿಯನ್ನು ಉಂಬೋನು ಹಕ್ಕಿ ಅಂತಾಗುವನು. ಅಂದ್ರೆ ಲೈಟ್ ಇರ್ತೀವಿ ಅಂತ ಅಲ್ಲ ಹಕ್ಕಿ ಅಂತ ಆಗುವನು ಅಂದ್ರೆ ವೇಟ್ ಲಾಸ್ ಆಗತ್ತೆ. ಡಯಾಬಿಟಿಸ್ ಬಂದ್ಬಿಡೋದ್ರಿಂದ ವೇಟ್ ಲಾಸ್ ಆಗ್ಬಿಡುತ್ತೆ. ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಅಕ್ಕಿದು, ಶುಗರ್ ಲೆವೆಲ್ ಜಾಸ್ತಿ ಹೊಟ್ಟೋಗ್ಬಿಡುತ್ತೆ. ಅದಕ್ಕೆ ಇಕ್ಕುತ್ತಲಿರುವನು ರೊಕ್ಕವನು ವೈದ್ಯನಿಗೆ ಸರ್ವಜ್ಞ ಅಂತ ಹೇಳ್ತಾನೆ. ಅಂದ್ರೆ ಡಾಕ್ಟರ್ ಹತ್ರ ಹೋಗ್ತಾನೆ ಇರ್ತೀವಿ, ಕಾನ್ಸ್ಟೆಂಟ್ಲಿ ಹೋಗ್ತಾ ಇರ್ತೀರಿ. ಹಾಗಾಗಿ ಅಕ್ಕಿ ಒಳ್ಳೇದಲ್ಲ ಅಂತ. ಇನ್ನು ಗೋಧಿ ಯಾವತ್ತೂ ನಮ್ಮ ಆಹಾರವಾಗಿರ್ಲಿಲ್ಲ. ಇದು ಪಾಶ್ಚಾತ್ಯರಿಂದ ಬಂದಿರುವಂತದ್ದು. ನಾವು ಗೋಧಿಯನ್ನ ಬಳಸ್ತಾನೆ ಇರ್ಲಿಲ್ಲ. ಯಾವಾಗ ನಮ್ಮ ದೇಶದಲ್ಲಿ ಫೆಮಿನ್ ಆದಾಗ ಅಮೆರಿಕಾನಿಂದ ಗೋಧಿ ಬಂತಲ್ಲ, ಆ ಗೋಧಿಯ ಜೊತೆಗೆ ಕಾಂಗ್ರೆಸ್ ಗ್ರಾಸು ಬಂತು, ಇದನ್ನು ಬಂದ್ಬಿಟ್ಟು ಆ ಕಡೆ ಅಲರ್ಜಿನೂ ಬಂತು. ಈ ಕಡೆಗೆ ಗೋಧಿಯಲ್ಲಿರೋ ಗ್ಲೂಟೆನ್ಗೆ ಅಲರ್ಜಿ ಇರೋರು ಜಾಸ್ತಿ. ಈ ವೀಟ್ ಕನ್ಸಂಪ್ಷನ್ ಜಾಸ್ತಿ ಆದಾಗ್ಲಿಂದ, ಅದರಲ್ಲೂ ಮೈದಾ ಜಾಸ್ತಿ ಆದಾಗ್ಲಿಂದ ನಮ್ಮ ಜನರಲ್ಲಿ ಡಯಾಬಿಟಿಸ್ ಹೆಚ್ಚಾಗ್ತಾ ಇದೆ. ಮೊದಲು ಇಷ್ಟು ಜನ ಡಯಾಬಿಟಿಕ್ಸ್ ಇರ್ತಾ ಇರ್ಲಿಲ್ಲ ಮ್ಯಾಮ್. ಯಾಕೆ ಅಂತಂದ್ರೆ ಕನ್ಸಂಪ್ಷನ್ ಆಫ್ ವೀಟ್, ಮೈದಾ ಬೇಸದು ಇದು ಮಾಡೋದ್ರಿಂದ ಇದು ಜಾಸ್ತಿ ಆಗ್ತದೆ. ಬಟ್ ಅದೇ ಡಯಾಬಿಟಿಕ್ ಪೇಷಂಟ್ಸ್ ನಾನು ನೋಡಿದೀನಿ, ಬರೀ ಚಪಾತಿನೇ ತಿಂತಾರೆ, ರೈಸೇ ಬಿಟ್ಬಿಡ್ತಾರೆ. ಮ್ಯಾಮ್ ಅದ್ ಯಾಕೆ ಹಂಗ್ ಮಾಡ್ತಾರೆ? ಹಂಗಾರೆ ಯಾವ್ದು ಒಳ್ಳೇದು? ಅದು ಭ್ರಾಂತಿ, ಅವ್ರದ್ದು ಭ್ರಾಂತಿ ಅಷ್ಟೇ. ಅದ್ರ ಬದಲು ಮಿಲ್ಲೆಟ್ ತಗೋಬಹುದು. ಈಗ ಇನ್ನೊಂದು ಹಲಸಿನ ಇದರಿಂದ ಹಿಟ್ಟು ಬರುತ್ತೆ, ಹಲಸಿನಕಾಯಿಂದ, ಹಲಸಿನ ಹಣ್ಣಿನಿಂದ. ಅದರಿಂದ ಶುಗರು ಕಡಿಮೆ. ಯಾಕಂದ್ರೆ ನಮ್ಮ ಊರ್ ಕಡೆ ಎಲ್ಲ, ಅಂದ್ರೆ ನಮ್ಮ ಉಡುಪಿ ಮಂಗಳೂರ್ ಕಡೆ ಎಲ್ಲ ಹಲಸು ಜಾಸ್ತಿನೇ. ಹಲಸಿನ ಹಣ್ಣು ತಿನ್ನೋದ್ರಿಂದ ಆರೋಗ್ಯಕ್ಕೆ ಬಹಳ ಒಳ್ಳೇದು. ಬಟ್ ಅದು ವಾಯು ಅಂತ ಯಾಕೆ ಮ್ಯಾಮ್ ನಾವೆಲ್ಲ ಯಾವ ವಾಯು ಇಲ್ಲ. ಈಗ ವಾಯುವನ್ನೇ ಕುಡಿತಾ ಇದ್ದೀರಿ ನೀವು. ಇದೆ ಅಂತ ಅದು ವಾಯು ಅಂತಂದ್ರೆ. ಕರೆಕ್ಟ್. ಮತ್ತೆ ಇನ್ನ ರಾಗಿ ನಿರೋಗಿಯಾಗಿರೋದಕ್ಕೆ ಒಳ್ಳೇದು. ಆದ್ರೆ ಡಯಾಬಿಟಿಸ್ ಇದ್ದವ್ರಿಗೆ ಅದು ಮತ್ತೆ ಹೈ ಗ್ಲೈಸಿಮಿಕ್ ಇಂಡೆಕ್ಸ್, ಅವರು ಕಡಿಮೆ ಮಾಡ್ಕೋಬೇಕು. ಸಕ್ಕರೆ ಡಯಾಬಿಟಿಸ್ ಇದ್ದವರು ಅದನ್ನ ರಾಗಿನ ಕಡಿಮೆ ಮಾಡ್ಕೊಳ್ಬೇಕು. ಅದೇ ನಾವು ಜಾಸ್ತಿ ನೋಡಿದೀವಿ, ಅದನ್ನೇ ಮಾಡ್ತೀರಿ, ಅದು ತಪ್ಪು ಮಾಡೋದು ಅಂತ. ಇನ್ನ ನಾವು ಬೇಳೆ ಕಾಳುಗಳನ್ನ ಜಾಸ್ತಿ ತಿನ್ಬೇಕು. ಅದಕ್ಕೆ ಸರ್ವಜ್ಞ ಹೇಳ್ತಾನೆ, ಬೇಳೆ ಬೆಲ್ಲವನ್ನು ಉಂಬುವನು ಬಹುಕಾಲು ಬಾಳುವನು ಅಂತ. ಹೌದಾ? ಬೇಳೆ ದ್ವಿದಳ ಪ್ರೋಟೀನ್ಸು, ನಮಗೆ ಅದು ಆರೋಗ್ಯಕ್ಕೆ ಬೇಕೇ ಬೇಕು. ಬೆಲ್ಲ ಆರೋಗ್ಯಕ್ಕೆ ಬಹಳ ಒಳ್ಳೇದು. ಐರನ್ ಕಂಟೆಂಟ್ ಬರೀ ಐರನ್ ಒಂದೇ ಅಲ್ಲ, ಎಲ್ಲಾ ಟ್ರೇಸ್ ಎಲಿಮೆಂಟ್ಸು ಇದೆ. ಸೆಲಿನಿಯಮು, ಕಾಪರು, ಮ್ಯಾಗ್ನೀಸಿಯಂ ಎಲ್ಲಾ ಇದೆ. ಅದಕ್ಕಿಂತ ಮುಖ್ಯವಾಗಿ ನಮ್ಗೆ ದಿಢೀರಂತ ಹೆಲ್ತ್ ಅಂದ್ರೆ ಎನರ್ಜಿ ಬರುತ್ತೆ. ನೀವು ಗ್ಲುಕಾನ್ ಡಿ ಕುಡಿಬೇಕಾಗಿಲ್ಲ. ಒಂದು ತುಂಡು, ಹಳೆಯ ಕಾಲದಲ್ಲಿ ಒಂದು ಚೂರು ಬೆಲ್ಲ ಕೊಟ್ಟು ನೀರ್ ಕೊಡ್ತಾ ಇದ್ರು, ತೃಪ್ತಿಯಾಗಿರೋದು. ಆದ್ರೆ ಇವತ್ ನೀವು ಫ್ರಿಡ್ಜ್ ಇಂದ ತೆಗೆದು ಡ್ರಿಂಕ್ಸ್ ಕೊಡ್ತೀರಿ, ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಕರೆಕ್ಟ್. ಅಂದ್ರೆ ಮನೆಗ್ ಬಂದವ್ರ ಆರೋಗ್ಯನೂ ಹಾಳು ಮಾಡ್ತಾ ಇದ್ದೀರಿ ಅಂತ. ಸೊ ಇದರ ಜೊತೆಗೆ ತರಕಾರಿಗಳನ್ನ ಹೆಚ್ಚಾಗಿ ತಿನ್ಬೇಕು. ತರಕಾರಿ ಎಷ್ಟು ತಿಂತೀರೋ ದಿನಕ್ಕೆ 1-2-3 ತರಕಾರಿ ಆದ್ರೂ ತಿನ್ಬೇಕು. ಅದರಲ್ಲಿ ಫೈಬರ್ಸ್ ಇರುತ್ತೆ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಅದು ಆರೋಗ್ಯಕ್ಕೆ ಬಹಳ ಒಳ್ಳೇದು. ಇನ್ನು ದಿನಕ್ಕೆ 3-4 ಹಣ್ಣು ತಿನ್ಬೇಕು. ಅದರಿಂದ ಹಾರ್ಟ್ ಅಟ್ಯಾಕ್ 32% ಕಡಿಮೆ. ತರಕಾರಿ ಸೊಪ್ಪು ತಿನ್ನೋದ್ರಿಂದ ಹಾರ್ಟ್ ಅಟ್ಯಾಕ್ 28% ಕಡಿಮೆ ಆಗುತ್ತೆ. ಸೊ ಹಾಗಾಗಿ ತರಕಾರಿ, ಹಣ್ಣುಗಳನ್ನ, ಹಾಲನ್ನ ಹೆಚ್ಚು ಮಾಡ್ಕೊಂಡು ನೀವು ಮಿಕ್ಕಿದ್ದನ್ನ ಕಡಿಮೆ ತಿನ್ನೋದು ವಾಸಿ. 3 ಹೊತ್ತು ಅನ್ನ ತಿನ್ನೋದ್ರ ಬದಲು ಅನ್ನವನ್ನ ಕಡಿಮೆ ಮಾಡ್ಕೊಂಡು ಮಿಕ್ಕಿದ್ದನ್ನ ಜಾಸ್ತಿ ಮಾಡ್ಕೊಳ್ಳೋದು ಆರೋಗ್ಯಕ್ಕೆ ಒಳ್ಳೇದು ಅಂತ. ಬಟ್ ಹಣ್ಣಿಗೆ ಮತ್ತೆ ಇದಕ್ಕೇನೆ ಎಷ್ಟು ವೆಜಿಟೇಬಲ್ಸ್ ಎಲ್ಲ ಪೆಸ್ಟಿಸೈಡ್ಸ್ ಹಾಕಿರ್ತಾರಲ್ಲ ಮ್ಯಾಮ್? ಪೆಸ್ಟಿಸೈಡ್ ಹೊರಗಡೆಗೆ ಇರುತ್ತಲ್ಲ, ತೊಳ್ಕೊಂಡಾಯ್ತಾನೆ. ಪೆಸ್ಟಿಸೈಡ್ ಒಳಗ್ ಹೋಗಿರಲ್ವಲ್ಲ. ಹೌದು ಹೌದು, ಕರೆಕ್ಟ್. ಸೊ ಹೊರಗಡೆಗೆ ಹಾಕಿರೋದನ್ನ ತೊಳ್ಕೊಂಡು ಅದ್ರ ಮೇಲೆ ಸಿಪ್ಪೆ ಬಿಡಿಸ್ಕೊಂಡು ತಿನ್ಬಹುದಲ್ವಾ? ಓಕೆ. ಇವಾಗ ಇಷ್ಟ ತನಕ ಒಂದು ಕ್ವಶನ್ ಇದೆಲ್ಲ ಆಯ್ತು, ನಾವು ತಿಳ್ಕೊಂಡ್ವಿ ಆರೋಗ್ಯದ ಬಗ್ಗೆ. ಆರೋಗ್ಯವೇ ಭಾಗ್ಯ ಅನ್ನೋದು ಎಷ್ಟು ಮುಖ್ಯ ಅನ್ನೋದು, ಅದನ್ನ ಆರೋಗ್ಯ, ಆ 6 ವಿಷಯಗಳನ್ನ ನಮ್ಮ ಮ್ಯಾಮ್ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಬಟ್ ಇವಾಗ ಒಂದು ಫನ್ ಎಲಿಮೆಂಟ್, ಒಂದು ಗೇಮ್ ಎಲಿಮೆಂಟ್ ಅಂತ ಇರ್ಬೇಕಲ್ವಾ? ಸೊ ಅದಕ್ಕೆ ಮ್ಯಾಮ್ದು ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ನಲ್ಲಿ ಮ್ಯಾಮ್ ದಿಸ್ ಆರ್ ದಟ್ ಅಂತ ಕೇಳ್ತೀನಿ, ಟಕ್ ಅಂತ ನಿಮ್ಗೆ ಏನ್ ಆನ್ಸರ್ ಬರುತ್ತೆ? ಚಾಯ್ ಆರ್ ಕಾಫಿ? ಚಾಯ್. ಮಾರ್ನಿಂಗ್ ಪರ್ಸನ್ ಹೆಲ್ದಿ ಆಗಿರ್ತಾರ, ಈವ್ನಿಂಗ್ ಪರ್ಸನ್ ಹೆಲ್ದಿ ಆಗಿರ್ತಾರ? ಮಾರ್ನಿಂಗ್. OPD ಬೆಸ್ಟಾ, ಆಪರೇಷನ್ ಥಿಯೇಟರ್ ಬೆಸ್ಟಾ? OPD.
ಮೆಡಿಕಲ್ ನಿಮ್ಗೆ ಫ್ರೀ ಟೈಮ್ ಅಂತ ಇದ್ದಾಗ ಮೆಡಿಕಲ್ ಜರ್ನಲ್ ನ ಎತ್ಕೋತೀರಾ ಅಥವಾ ಒಂದು ಮೋಟಿವೇಶನಲ್ ಬುಕ್ ಎತ್ಕೋತೀರಾ ಮ್ಯಾಮ್? ಎರಡೂ ಇಲ್ಲ, ಧ್ಯಾನ ಮಾಡ್ತೀನಿ. ಗುಡ್ ಒನ್ ಮ್ಯಾಮ್. ನಿಮ್ಗೆ ಪ್ಯಾಷನ್, ಇವಾಗ ಮನೆಯಲ್ಲಿದ್ದೀನಿ, ಮೆಡಿಕಲ್ ಥಿಂಕ್ಸ್ ಒಂದ್ ಸ್ವಲ್ಪ ನಾನು ಆಚೆ ಇಟ್ಟು ಅಂತಂದ್ರೆ ಶಾಪಿಂಗ್ ಮಾಡ್ತೀರಾ, ಕುಕಿಂಗ್ ಮಾಡ್ತೀರಾ ಮ್ಯಾಮ್? ಎರಡೂ ಮಾಡಲ್ಲ, ನಾನು ಬರೀತೀನಿ. ಹೌದಾ? ಓಕೆ, ರೈಟಿಂಗ್ ಇಸ್ ಯುವರ್ ಪ್ಯಾಷನ್. ಹೌದು. ಓಕೆ, ಸೊ ಅದೇ ನೆಕ್ಸ್ಟ್ ಎಲಿಮೆಂಟ್ ದಿಲ್ ಸೆ ದಿಲ್ ತಕ್ ಆನ್ ಚಾಯ್ ಪೆ ಚಾಟ್. ಸೊ ಮ್ಯಾಮ್ದು, ಮ್ಯಾಮ್ ಒನ್ ವರ್ಡ್ ಟು ಡಿಸ್ಕ್ರೈಬ್ ಯುವರ್ ಯಂಗರ್. ನೀವು ನಿಮ್ಮ ಯೌವನದಲ್ಲಿ ಇದ್ದಾಗ ನಿಮ್ಮನ್ನ ಏನಂತ ಡಿಸ್ಕ್ರೈಬ್ ಮಾಡ್ತೀರಾ ಮ್ಯಾಮ್? ಐ ಎಂಜಾಯ್ಡ್ ಲೈಫ್. Okay. ಎಲ್ಲ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೆ, ವಾಕಿಂಗ್ ಮಾಡ್ತಾ ಇದ್ದೆ, ಡಾನ್ಸಿಂಗ್ ಮಾಡ್ತಾ ಇದ್ದೆ, ಹ್ಮ್. ಆಮೇಲೆ ರಂಗೋಲಿ ಇದರಲ್ಲಿ ಎಲ್ಲದರಲ್ಲೂ, ಸ್ಪೋರ್ಟ್ಸ್ ಅಲ್ಲಿ ಎಲ್ಲದರಲ್ಲೂ ಮುಂದೆ ಇದ್ದೆ. ಹಾಗಾಗಿ ಎವ್ರಿ ಮೊಮೆಂಟ್ ಐ ಎಂಜಾಯ್ಡ್. Okay. Another one word to describe today's you. ಟುಡೇ ಐ ಆಮ್ ಮೋರ್ ಸ್ಯಾಟಿಸ್ಫೈಡ್. ಲೈಫ್ ಇಸ್ ಗ್ರಾಟಿಫೈಯಿಂಗ್ ಅಂಡ್ ಸ್ಯಾಟಿಸ್ಫೈಯಿಂಗ್. ಹ್ಮ್. ಯಾಕಂದ್ರೆ ಕಾರ್ಡಿಯಾಲಜಿ ಅವ್ರಿಗೆ ಟೀಚಿಂಗ್ ಮಾಡಕ್ ಹೋಗ್ತೀನಿ, ಲೆಕ್ಚರ್ ಕೊಡಕ್ ಹೋಗ್ತೀನಿ, ಕಾಲೇಜು ಮಕ್ಕಳಿಗೆ ಮೋಟಿವೇಶನ್ಗೆ ಹೋಗ್ತೀನಿ, ಮಠಗಳಿಗೆ ಹೋಗ್ಬಿಟ್ಟು ಆಧ್ಯಾತ್ಮದ ಬಗ್ಗೆ ಮಾತಾಡ್ತೀನಿ. ಅದ್ರ ಜೊತೆಗೆ ನಿಮ್ ಹಾಗೆ ಬಂದವ್ರಿಗೆ ಚರ್ಚೆಯನ್ನು ಕೂಡ ಕೊಡ್ತೀರಾ ನೀವು, interviews? ಚಾಟ್ನು ಮಾಡ್ತೀನಿ. ಸೊ ಹಾಗಾಗಿ ಐ ಆಮ್ ಹ್ಯಾಪಿ. ವೆರಿ ನೈಸ್. ಅಂಡ್ ಒನ್ ವರ್ಡ್ ಟು ಡಿಸ್ಕ್ರೈಬ್ ಅಬೌಟ್ ಮೀ. ನಿಮ್ಗೆ ಇವಾಗ ಇಮಿಡಿಯೇಟ್ ಅನ್ಸಿದೇನು ಮ್ಯಾಮ್? ನಿಮ್ಮ ಕಣ್ಣು ಎಷ್ಟು ಚೆನ್ನಾಗಿದೆನೋ ಅಷ್ಟು ನಿಮ್ಮ ಮನಸ್ಸು ಚೆನ್ನಾಗಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಸೊ ಒನ್ ಕ್ವಾಲಿಟಿ ಯು ಅಡ್ಮೈರ್ ಮೋಸ್ಟ್ ಇನ್ ಪೀಪಲ್. ಒಂದನ್ನು ಮನುಷ್ಯತ್ವ ಬಹಳ ಮುಖ್ಯ. ನಾವು ಪ್ರೀತಿಯಿಂದ ಇರ್ತೀವಲ್ಲ, ಅದು ಬಹಳ ಮುಖ್ಯ. ಅದಕ್ಕೆ ನೋಡಿ, ಈ ಎಲಿಮೆಂಟ್ ನಾನು ಕರೆದಿದ್ದು ದಿಲ್ ಸೆ ದಿಲ್ ತಕ್. ಸೊ ಮ್ಯಾಮು ಅಷ್ಟೇ ಮನ್ಸಾರ ಅವ್ರಿಗೆ ಅನ್ಸಿದ್ದನ್ನ ಅಷ್ಟೇ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಒನ್ ಹ್ಯಾಬಿಟ್ ಯು ನೆವರ್ ಸ್ಕಿಪ್ ನೋ ಮ್ಯಾಟರ್ ಹೌ ಬಿಸಿ ಯು ಆರ್. ಮಲ್ಗೋದು. ಚೆನ್ನಾಗಿ ಮಲಗ್ತೀನಿ. ಎಷ್ಟು ಅವರ್ ನಿದ್ದೆ ಬೇಕು ಮ್ಯಾಮ್ ಹಾಗಾದ್ರೆ ಮನುಷ್ಯಂಗೆ? 6 to 7 hours is a must for the ಹ್ಯೂಮನ್ ಬೀಯಿಂಗ್. ಇವಾಗ ಬೆಳೀತಾ ಇರೋ ಮಕ್ಕಳಿಗೆ, ಇವಾಗ ಟೀನ್ಸ್ ನಲ್ಲೆಲ್ಲ ಇರ್ತಾರಲ್ಲ ಮ್ಯಾಮ್, ಅವ್ರಿಗೆ ಎಷ್ಟು ಅವರ್ ಬೇಕಾಗತ್ತೆ? ಅವ್ರಿಗೆ 8 ರಿಂದ 10 ಗಂಟೆ ಬೇಕಾಗತ್ತೆ. ಸೊ ವಯಸ್ಸಾದವ್ರಿಗೆ ನಾನು ಹೇಳಿದ್ದು ಕಡಿಮೆ ಆಗತ್ತೆ. ಅವಾಗ 6 ಗಂಟೆಗೆ ಬಂದ್ಬಿಡುತ್ತೆ. ಅವಾಗ ಬಟ್ ಅವಾಗ ಹುಟ್ಟಿದ ಮಗು 16 ರಿಂದ 18 ಗಂಟೆ ಮಲ್ಗತ್ತೆ. ಶಾಲೆಗೆ ಹೋಗೋಕ್ ಶುರು ಮಾಡಿದ ಮಗು 10 ರಿಂದ 12. ನೀವು ನೋಡಿದ್ರಲ್ಲ, ಅಲ್ಲಿ ಕೂತ್ಕೊಂಡಲ್ಲೇ ತೂಕಡ್ತಾ ಇರುತ್ತೆ, ಮುದ್ದಾಗಿ ತೂಕಡ್ತಾ ಇರುತ್ತೆ. ಅವಕ್ಕೆ ನಿದ್ರೆ. ಹೌದು. ಆಮೇಲೆ ನಿದ್ರೆ ಕಡಿಮೆ ಆಗ್ತಾ ಬರುತ್ತೆ. ಸೊ ವಯಸ್ಸಾಗ್ತಾ ಇದ್ದಂಗೆ 6 ರಿಂದ 7 ಗಂಟೆಗೆ ಬಂದ್ಬಿಡ್ತೀವಿ. ಓಕೆ. ಸೊ ಹಂಗಂದ್ರೆ ಇವಾಗ ಬೆಳೀತಾ ಇರೋ ಅಂದ್ರೆ 13-12 ಇಯರ್ಸ್ ಮೇಲೆ ಈ ಅಡೋಲೆಸೆಂಟ್ ಅಂತ ಹೇಳ್ತೀವಲ್ಲ, 8 ಗಂಟೆ 8 ರಿಂದ 9 ಗಂಟೆ ಕಾಲ ಮಲ್ಕೋಬೇಕಾಗತ್ತೆ. ಓಕೆ. ಸೊ ಇನ್ನೊಂದು ಅದೇ ತರನೇ ದಿಲ್ ಸೆ ದಿಲ್ ತಕ್ ನಲ್ಲಿ, ಇಫ್ ಯು ವೆರೆಂಟ್ ಎ ಡಾಕ್ಟರ್, ವಾಟ್ ಯು ವುಡ್ ಥಿಂಕ್ ಯು ವುಡ್ ಬಿ ಟುಡೇ? ನೀವು ಡಾಕ್ಟರೇ ಆಗಿರ್ಲಿಲ್ಲ ಅಂದ್ರೆ ಏನಂತ? ಡಾಕ್ಟರೇ ಆಗದೆ ಇದ್ದಿದ್ರೆ ಏನಾಗಿರ್ತಾ ಇದ್ದೆ ಅಂತ ಯೋಚನೆನೇ ಮಾಡ್ಲಿಲ್ಲ. ಯಾಕಂದ್ರೆ ಡಾಕ್ಟರ್ ಆಗೇ ಬದುಕೋದು. ಟೀಚರು ಆಗಿದ್ದೀನಿ. ಅಂದ್ರೆ ನಮ್ಮ ಅಜ್ಜ ನನಗೆ ಹೇಳಿದ್ದು ಮೆಡಿಕಲ್ ಪ್ರೊಫೆಷನ್ ಅಂಡ್ ಟೀಚಿಂಗ್ ಪ್ರೊಫೆಷನ್ ನೋಬಲ್ ಅಂತ. ಸೊ ಹಾಗಾಗಿ ಎರಡೂ ಆಗಿದ್ದೀನಿ, ಪ್ರೊಫೆಸರು ಆಗಿದ್ದೀನಿ, ಡಾಕ್ಟ್ರು ಆಗಿದ್ದೀನಿ. ಸೊ ಹಾಗಾಗಿ ನನಗೆ ಎರಡೂ ಸಿಕ್ಕಿದೆ. ನಾನು ಏನ್ ಆಗ್ಬೇಕಂತಿತ್ತು ಎರಡೂ ಆಗಿದ್ದೀನಿ. ಓಕೆ. ಅನದರ್ ಲಾಸ್ಟ್ ಕ್ವೆಶ್ಚನ್, ವಾಟ್ಸ್ ಹಾರ್ಡರ್? ಯಾವುದು ತುಂಬಾ ಟಫ್ ಆಗಿತ್ತು, ಟ್ರೀಟಿಂಗ್ ಅ ಚೈಲ್ಡ್ ಆರ್ ರೀಅಶ್ಯೂರಿಂಗ್ ದ ಪೇರೆಂಟ್ಸ್? ನನಗೆ ಎರಡೂ ಹಾರ್ಡ್ ಅಂತ ಅನಿಸ್ಲಿಲ್ಲ. ಯಾಕಂತಂದ್ರೆ ಎರಡಕ್ಕೂ ಅಷ್ಟೇ ಮನಪೂರ್ವಕವಾಗಿ ಕೆಲಸ ಮಾಡಿದ್ರಿಂದ ನನಗೆ ಎರಡೂ ಹಾರ್ಡ್ ಅನಿಸ್ಲಿಲ್ಲ. ಸದ್ಯಕ್ಕೆ ನೀವು ಟ್ರೀಟಿಂಗ್ ದ ಚೈಲ್ಡ್ ಆರ್ ಕೌನ್ಸಿಲಿಂಗ್ ಅಂತ ಕೇಳಿದ್ರೆ, ಒಬ್ಬ ಯಂಗ್ ಲೇಡಿ ಡೆಲ್ಲಿನಲ್ಲಿ ಇಂಟರ್ವ್ಯೂ ಮಾಡ್ಬೇಕಾದ್ರೆ ವಿಚ್ ಇಸ್ ಹಾರ್ಡ್ ಮ್ಯಾಮ್, ವೇರಿಂಗ್ ದ ಸಾರಿ ಆರ್ ಡೂಯಿಂಗ್ ದ ಕ್ಯಾತ್ ಇನ್ ದ ಕ್ಯಾತ್ ಲ್ಯಾಬ್ ಅನ್ಲು. ನಾನು ಹೇಳಿದೆ ಎರಡೂ ಕಷ್ಟ ಇಲ್ಲ. ಯಾಕಂದ್ರೆ 9,000 ಮಕ್ಕಳಿಗೆ ಕ್ಯಾಥೆಟ್ರೈಸ್ ಮಾಡಿದ್ದೀನಿ. ಹುಟ್ಟಿದ 14 ಗಂಟೆ ಮಗುಗೂ ನಾನು ಪಂಕ್ಚರ್ ಮಾಡಬಹುದು. ನೀವು ಯಾವಾಗ್ಲೇ ಕೊಟ್ಟರು 2 ನಿಮಿಷದಲ್ಲಿ ಸೀರೆಯನ್ನ ಚೆನ್ನಾಗಿ ಉಡ್ತೀನಿ. ಸೊ ಹಾಗಾಗಿ ನನ್ಗೆ ಎರಡೂ ಕಷ್ಟ ಇಲ್ಲ ಅಂತ. ನೀವು ಯಾವಾಗ ಮನಸ್ಸು ಕೊಟ್ಟು ಟೋಟಲ್ ಡೆಡಿಕೇಶನ್ ನಿಂದ ಮಾಡ್ತಿರಲ್ಲ, ಯಾವುದು ಕಷ್ಟ ಅನ್ಸಲ್ಲ. ಯಾವಾಗ ಮನಸ್ಸಿಲ್ಲದೆ ಮಾಡ್ತಿರಲ್ಲ, ಅವಾಗ ಎಲ್ಲಾ ಕಷ್ಟ ಆಗುತ್ತೆ ನಿಮ್ಗೆ. ಕರೆಕ್ಟ್. ಇಷ್ಟಪಟ್ಟು ಮಾಡಿದ್ರೆ ಆ ಕಾಯಕ ಬಹಳ ಪಟ್ಟು ಮಾಡಬಾರ್ದು, ಇಷ್ಟಪಟ್ಟು ಮಾಡ್ಬೇಕು. ಕರೆಕ್ಟ್. ಸೊ ಅವಾಗ ನಿಮ್ಮ ಒಂದು ಪಾಸಿಟಿವ್ ವೈಬ್ಸ್ ನಮ್ಗೂನು ಅವಾಗ ತಲುಪತ್ತೆ ಮ್ಯಾಮ್. ಬಿಕಾಸ್ ನೀವು ಇಷ್ಟು ಚಂದ, ಫಸ್ಟ್ ಆಫ್ ಆಲ್ ಮ್ಯಾಮ್ ತುಂಬಾ ಚಂದ ಇದ್ದಾರೆ, ಶಿ ಸೋ ಬ್ಯೂಟಿಫುಲ್. ಫಸ್ಟ್ ದಿಲ್ ಸೆ ದಿಲ್ ತಕ್ ನಲ್ಲಿ ಫಸ್ಟ್ ಕ್ವೆಶ್ಚನ್ ಆಗಿದ್ದು ನಿಮ್ಮ ಯಂಗರ್ ನ ಡಿಸ್ಕ್ರೈಬ್ ಮಾಡಿ ಅಂತ. ಅಫ್ಕೋರ್ಸ್ ಶಿ ವಿಲ್ ಬಿ ಎಷ್ಟು ಜನದ ಡ್ರೀಮ್ಸ್ ನ ಡ್ರೀಮ್ಸ್ ಅಲ್ಲಿ ಬಂದಿರ್ತಾರೋ, ಎಷ್ಟು ಜನಕ್ಕೆ ಮನ್ಸ್ ಕೆಡ್ಸಿರ್ತಾರೋ ಮ್ಯಾಮ್ ಗೊತ್ತಿಲ್ಲ. ಅಷ್ಟು ಚೆನ್ನಾಗಿ ಇವಾಗ್ಲೂ ಕೂಡ ಇದ್ದಾರೆ.
ಅಟ್ ದ ಸೇಮ್ ಟೈಮ್ ಯುವರ್ ವೆರಿ ನೀವು ಇವಾಗ್ಲೂ ಅಂತಂದಿದ್ಕೆ ನೆನ್ಪಾಯ್ತು. ನಾನು ಪಾಟ್ನಾದು ಫಿಸಿಷಿಯನ್ ಕಾನ್ಫರೆನ್ಸ್ ಇಂದ ಹತ್ತಿದೆ. ಡೆಲ್ಲಿಯಲ್ಲಿ ನನ್ನ ಫ್ಲೈಟ್ ಮಿಸ್ ಆಯ್ತು. ಸಿಕ್ಕಾಪಟ್ಟೆ ತೊಂದರೆ ಆಗ್ಬಿಟ್ಟು ಕೊನೆಗೆ ಇಂದೋರ್ಗೆ ಹೋಗಿ ಇಂದೋರಲ್ಲಿ ಮಲಗಿ ಬೆಳಗ್ಗೆ 3 ಗಂಟೆಗೆ ಎದ್ದು ಎಲ್ಲ ಹೋಗಿ ಅಲ್ಲಿ ಜಬಲ್ಪುರ್ನಲ್ಲಿ ಕಾನ್ಫರೆನ್ಸ್ ಮಾಡಿ ಅಲ್ಲ ನಾನೇ ಕೋರ್ಸ್ ಡೈರೆಕ್ಟ್ರು. ಸೊ ಅಲ್ಲಿ ಹೋದ್ರೆ ಒಂದ್ ಲೇಡಿ ಡಾಕ್ಟರ್ ಸಂಗೀತ ಅಂತ, ಇತ್ನಾ ಸುಂದರ್ ಹೇ, ಸೌತ್ ಇಂಡಿಯಾಕ್ಕೆ ಬ್ಯೂಟಿ ಹೇ ಅಂತಂದು ಶುರು ಮಾಡಿದ್ರು. ಅಂದ್ರೆ ಆ ನೋಡೋರು ಕಣ್ಣಿಗೆ ಚೆನ್ನಾಗ್ ಕಾಣ್ಬೇಕು ಅಂದ್ರೆ ನಾವು ನಗ್ನಗ್ತಾ ಇರ್ಬೇಕು. ಮ್ಯಾಮ್ ಇವತ್ತು ನಿಮ್ ಬ್ಯೂಟಿ ನನ್ನನ್ನ ಎಷ್ಟು ಚೆನ್ನಾಗಿ ಅಟ್ರಾಕ್ಟ್ ಮಾಡ್ತಾ ಇದೆ ಅಂದ್ರೆ, ನೀವ್ ಹಚ್ಚಿರೋ ಒಂದ್ ಐಲೈನರ್ ಇರ್ಬೋದು, ನಿಮ್ ಸ್ಯಾರಿ ಡ್ರೇಪಿಂಗ್ ಇರ್ಬೋದು, ಸೆಲೆಕ್ಷನ್ ಆಫ್ ಸ್ಯಾರಿ, ನಿಮ್ ಜ್ಯುವೆಲ್ಲರಿ, ಅಲ್ಲೆಲ್ಲ ಈ ಸೀರೆ ಅವ್ರು ಅಲ್ಲಿ ಜಬಲ್ಪುರ್ನಲ್ಲಿ ಕೊಟ್ರು. ನಾನ್ ಯಾಕೆ ಇದನ್ನ ಉಟ್ಕೊಂಡೆ ಅಂತಂದ್ರೆ ಸಾಮಾನ್ಯವಾಗಿ ಮೈಸೂರು ಸಿಲ್ಕ್ ಆದ್ರೆ ಇದನ್ನ ಪಾಪ ಕೊಟ್ಟಿದಾರಲ್ಲ, ಅದನ್ನ ಕಳಿಸ್ಕೊಟ್ರೆ ಅವರು ಸಂತೋಷ ಪಡ್ತಾರೆ. ಖಂಡಿತವಾಗ್ಲು ಚಾಯ್ ಪೆ ಚಾಟ್ ನೋಡ್ತಾ ಇರಿ. ಸೊ ಮ್ಯಾಮ್ಗೆ ನೀವೆಲ್ಲ ಯಾರ್ಯಾರು ಏನೇನ್ ಕೊಟ್ಟಿದ್ದೀರಾ, ಅಟ್ ದ ಸೇಮ್ ಟೈಮ್ ನಿಮ್ಗೂ ಖುಷಿ ಆಗತ್ತೆ. ನಿಮ್ಮನ್ನ ನೋಡ್ತಾ ಇದ್ರೆ ನಾವೇನೆ ಎಷ್ಟು ಚೆನ್ನಾಗಿ ವಾವ್ ಅನ್ನೋ ಫೀಲಿಂಗ್ ನಮಗ್ ಬರ್ತಾ ಇದೆ ಅಂತಂದ್ರೆ, ನಿಜವಾಗ್ಲೂ ಪೇಷಂಟ್ಸ್ ಖಂಡಿತವಾಗ್ಲು ಡಾಕ್ಟರ್ ನೋಡೋ ಕಣ್ಣು ಚೆನ್ನಾಗಿದೆ, ನಿಮ್ಮ ಹೃದಯ ಚೆನ್ನಾಗಿದೆ ಅಷ್ಟೇ. ಅಲ್ಲ, ಯಾಕಂದ್ರೆ ಪೇಷಂಟ್ಸ್ ಇವಾಗ ನೀವು ಎಷ್ಟು ಸಾವಿರಾರು ಜನ, ಲಕ್ಷಾಂತರ ಜನ ಪೇಷಂಟ್ಸ್ ನ ನೋಡಿರ್ತೀರಾ. ಸೊ ಅವ್ರಿಗೆ ಆ ದಿಗ್ಲೇ ಹೊಟ್ಟೋಗುತ್ತೆ. ಮ್ಯಾಮ್ ಇಷ್ಟು ಚೆನ್ನಾಗಿ ಹಿಂಗ್ ಬಂದಾಗ ಎನರ್ಜೆಟಿಕ್ ಆಗಿ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಮ್ಯಾಮ್, ನೀವು ಎಷ್ಟು ಪಾಸಿಟಿವ್ ವೈಬ್ಸ್ ಕೊಡ್ತೀರಲ್ಲ. ಸೊ ಅದ್ರಲ್ಲೇನೆ ಅರ್ಧ ಕರ್ಗೋಗ್ಬಿಟ್ಟಿರ್ತಾರೆ, ಆ ಸ್ಟ್ರೆಸ್ ಲೆವೆಲ್ಸೇ ಕಮ್ಮಿ ಮಾಡ್ಕೊಂಡ್ಬಿಟ್ಟಿರ್ತಾರ ಅಂತ. ಸೊ ನೆಕ್ಸ್ಟ್ ಎಲಿಮೆಂಟ್ ಬಂದು ರ್ಯಾಪಿಡ್ ಫೈರ್. ಟಕ್ ಅಂತ ಮ್ಯಾಮ್ ಏನ್ ಆನ್ಸರ್ ಹೇಳ್ತಾರೆ ನೋಡೋಣ. ಫೇವ್ರೆಟ್ ಮೂವಿ? ದೋ ಆಂಖೆ ಬಾರಹಾತ್. ಓಕೆ. ಸೊ ಫೇವ್ರೆಟ್ ಮ್ಯೂಸಿಕ್? ಕ್ಲಾಸಿಕಲ್ ಕೇಳ್ತೀರಾ ಅಥವಾ ಕ್ಲಾಸಿಕಲ್? ಓಕೆ. ಯಾವ ಬುಕ್ ನಿಮ್ಮ ಥಿಂಕಿಂಗ್ ನ ಚೇಂಜ್ ಮಾಡ್ತು ಮ್ಯಾಮ್? ನನಗನ್ಸುತ್ತೆ ಭಗವದ್ಗೀತೆದು ಒಂದು ಇದು. ಸೊ ಕಂಫರ್ಟ್ ಫುಡ್ ಆಫ್ಟರ್ ಅ ಲಾಂಗ್ ಸ್ಕೆಡ್ಯೂಲ್, ಹಾಸ್ಪಿಟಲ್ ಇಂದ ಬಂದ ತಕ್ಷಣ ಯಾವ್ದು ನಿಮ್ಗೆ ಕಂಫರ್ಟ್ ಫುಡ್ ಅನ್ಸುತ್ತೆ? ಕಂಫರ್ಟ್ ಅಂತಂದ್ರೆ ದೇವ್ರ ಧ್ಯಾನ ಮಾಡೋದು. ಬಟ್ ಫುಡ್ ಮ್ಯಾಮ್ ಓಕೆ ಓಕೆ ಓಕೆ. ಹಾಲು ಕುಡಿಯೋದು, ಹಣ್ಣು ಅಷ್ಟೇನಾ ಮ್ಯಾಮ್? ಹೌದು, ಹಣ್ಣು ಹಾಲು. ಸೊ ರ್ಯಾಪಿಡ್ ಫೈರ್ ರೌಂಡ್ ಇವಾಗ ಮುಗಿಸಿದ್ವಿ. ಲಾಸ್ಟ್ ಅಲ್ಲಿ ಒಂದು 2 ಕ್ವೆಶ್ಚನ್ ಮಾತ್ರ. ಉಪವಾಸ ನಿಜವಾಗ್ಲೂ ಮುಖ್ಯನಾ ಮ್ಯಾಮ್ ಲೈಫ್ ಅಲ್ಲಿ? ಮಾಡ್ಲೇಬೇಕಾ? ಹಾಗಾದ್ರೆ ಪ್ರತಿಯೊಬ್ಬರಿಗೂ ನಾನು ನಿಮ್ಮಿಂದ ಒಂದು ಅದರದ್ದು ಟಿಪ್ ಏನು ಅಂತ ಹೇಳಿ. ಸೂರ್ಯ ನಮಸ್ಕಾರ ಪ್ರತಿಯೊಬ್ರು ಮಾಡ್ಬೇಕು. ಯಾಕಂದ್ರೆ ತಲೆಯಿಂದ ನಖಶಿಖಾಂತರ 250 ಜಾಯಿಂಟ್ ಗಳಿಗೆ, ಲಿಗಮೆಂಟ್ ಗೆ ಎಕ್ಸರ್ಸೈಸ್ ಆಗತ್ತೆ. ಸೂರ್ಯನ ಕಿರಣ ನಮ್ಮ ಮೇಲೆ ಬಿದ್ದಾಗ ವೈಟಮಿನ್ ಡಿ ಉತ್ಪತ್ತಿ ಆಗತ್ತೆ. ನಮ್ಮ ಹೃದಯಕ್ಕೂ ನಮ್ಮ ಮೂಳೆ ಸಾಂದ್ರತೆಗೂ ಎರಡಕ್ಕೂ ಒಳ್ಳೇದು. ಹಾಗಾಗಿ ಯಾರು ಸೂರ್ಯ ನಮಸ್ಕಾರ ಮಾಡ್ತಾರೋ ಅವರು ಆರೋಗ್ಯವಂತರಾಗಿರ್ತಾರೆ. ಮತ್ತೆ ನಾನು ಉಪವಾಸದ ಬಗ್ಗೆ ಕೇಳಿದೆ ಮ್ಯಾಮ್. ವೆರಿ ಇಂಪಾರ್ಟೆಂಟ್. ಅಂದ್ರೆ ಉಪವಾಸ ಮಾಡೋದು ಇಂಪಾರ್ಟೆಂಟ್ ಲೈಫ್ ಅಲ್ಲಿ? ಹೌದು. ಉಪವಾಸ ನೀವು ವಾರಕ್ಕೊಂದ್ಸಲ ಅಥವಾ 15 ದಿನಕ್ಕೊಂದ್ಸಲ ಮಾಡ್ತಾ ಇದ್ರೆ, ಏಕಾದಶಿ ಉಪವಾಸ ಮಾಡ್ತಾ ಇದ್ರೆ, ಈಗ ಜಾಪನೀಸ್ ಪರ್ಸನ್ ಉಪವಾಸದ ಮೇಲೆ ರಿಸರ್ಚ್ ಮಾಡಿದವ್ರಿಗೆ ನೊಬೆಲ್ ಪ್ರೈಸ್ ಬಂದಿದೆ. ಆದ್ರೆ ನಾವು ಉಪವಾಸ ಮಾಡ್ಕೊಂಡೆ ಉಪವಾಸನ ಸಮಾಜಕ್ಕೆ ಕೊಟ್ಟಂತ ನಮ್ಮ ಸನಾತನ ಧರ್ಮವನ್ನ ನಾವು ಬಿಡ್ತಾ ಇದ್ದೀವಿ. ಅದು ತಪ್ಪು ಅಂತ. ಸೊ ಲಾಸ್ಟ್ ಅಲ್ಲಿ ಒಂದು ನಿಮ್ಮ ಕಡೆಯಿಂದ ಟಿಪ್ ಏನ್ ಹೇಳ್ತೀರಾ ಹಾರ್ಟ್ ಹೆಲ್ತ್ ನ ಚೆನ್ನಾಗಿಟ್ಕೊಳಕ್ಕೆ? ಹೃದಯ ಚೆನ್ನಾಗಿರ್ಬೇಕಂದ್ರೆ ನಗನಗ್ತಾ ಇರ್ಬೇಕು. ಬಂದದ್ದೆಲ್ಲ ಬರ್ಲಿ, ಭಗವಂತನ ದಯೆ ಒಂದಿರಲಿ ಅಂತ ಸಂತೋಷವಾಗಿ ಇದ್ಬಿಟ್ರೆ ಯಾವ ತೊಂದರೆನೂ ಆಗಲ್ಲ. ಸೊ ಇಲ್ಲಿ ತನಕ ನಮ್ಮ ಜೊತೆ ಇದ್ದಿದ್ದು ಹೆಸರಾಂತ ಕಾರ್ಡಿಯಾಲಜಿಸ್ಟ್, ಕಾರ್ಡಿಯೋ ಸರ್ಜನ್ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು. ಇಷ್ಟೋ ತನಕ ನಮ್ಗೆ ಟೈಮ್ ಕೊಟ್ಟು ಎಷ್ಟೊಂದು ಆರೋಗ್ಯದ ಬಗ್ಗೆ ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಸ್ಟೇ ಟ್ಯೂನ್ಡ್. ಚಾಯ್ ಪೆ ಚಾಟ್. ಥ್ಯಾಂಕ್ ಯು. ನಮಸ್ಕಾರ.